ಚಲನ್ ಅವರೇ, ನಮಗೆ ನಮ್ಮ ಮುಂದಿನ ಪ್ರಶ್ನೆ, ಬೈಬಲ್ ಭಾಷಾಂತರದ ವಿಷಯದಲ್ಲಿ ನೀವು ಆಸಕ್ತರು. ಖಾಲಿ ಆಸಕ್ತಿ ಮಾತ್ರ ಅಲ್ಲ, ಈಗಾಗಲೇ ಭಾಷಾಂತರದ ಅನೇಕ ಪ್ರಯೋಗಗಳನ್ನ ಮಾಡಿದ್ದೀರಿ, ಕೆಲವೊಂದನ್ನು ಪೂರೈಸಿದ್ದೀರಿ. ಈಗ ಅದಕ್ಕಿಂತಲೂ ಹೆಚ್ಚಿನ ಒಂದು ಸಾಧನೆಗೆ ಅಥವಾ ಪ್ರಯತ್ನದಲ್ಲಿ ತಮ್ಮನಿಗಾಗಲೇ ತೊಡಗಿಸಿಕೊಂಡಿದ್ದೀರಿ. ನೀವು ಈ ಪ್ರಾಯದಲ್ಲಿ ಇದನ್ನ ಈ ಒಂದು ಮುತುವರ್ಜಿ ಅಥವಾ ಇಷ್ಟೊಂದು ಆಸಕ್ತಿ ತಕ್ಕೊಂಡು ಇದನ್ನು ಮಾಡುವಂಥದ್ದು ಬಹಳ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಈ ನಿಮ್ಮ ಆಸಕ್ತಿಗೆ ನೀವು ಇದನ್ನು ಆರಂಭಿಸಿದ ರೀತಿ ಮತ್ತು ಇದಕ್ಕೆ ನೀವು ಪಡುತ್ತಿರೋ ಪ್ರಯಾಸ, ಇದರ ಪ್ರಗತಿ, ಇವುಗಳ ಹಾದು ಬಂದ ಹಾದಿ, ಇವುಗಳ ಕುರಿತು ನೀವು ನಮಗೆ ತಿಳಿಸಿಕೊಡಿ. ನಾನು 1973ರಲ್ಲಿ ಯೇಸು ಸ್ವಾಮಿ ವಿಷಯದಲ್ಲಿ ಪ್ರಥಮ ಬಾರಿಯಾಗಿ ಸೀರಿಯಸ್ ಆಗಿ ಗಂಭೀರವಾಗಿ ಕೇಳಿ, ಬೆಳಗಾಂ ಪಟ್ಟಣದಲ್ಲಿ ನಡೆದಂಥ ಒಂದು ಕೂಟದಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಒಂದು ಪರಿಚಯ ಮಾಡಿಕೊಂಡಂಥ ಒಂದು ಅನುಭವ ಆಯಿತು. ಅದಾದ ನಂತರ ನನಗೆ ಏನಾದರೂ ನಾನು ಯೇಸು ಸ್ವಾಮಿಗಾಗಿ ನಾನು ಮಾಡಬೇಕು ಅನ್ನುವಂಥ ಒಂದು ಆಸೆ ಕೂಡ ನನಗಿತ್ತು. ಅವಾಗ 19 ವಯಸ್ಸು ನನಗೆ ಸುಮಾರು. ಸೊ ಹಾಗಿರುವಾಗ ನಾನು ಗೋವಾ ಎಂಬ ಸ್ಥಳದಲ್ಲಿ ಒಂದು OM ಟೀಮ್ನಲ್ಲಿ ನಾನು ಸೇರಿದ ಪ್ರಥಮ ದಿನನೇ ನನಗೇನು ಗೊತ್ತಿಲ್ಲ, ಸ್ವಲ್ಪ ಕನ್ನಡ ಗೊತ್ತಿತ್ತು. ಆ ನಂತರ ಕೆಲವರು ವ್ಯಕ್ತಿಗಳು ಏನು ಮಾಡಿದರು, ನನಗೆ ಹೇಳಿದರು, ಚಲ ಯು ನೋ ಕನ್ನಡ, ವೈ ಡೋಂಟ್ ಯು ಟ್ರಾನ್ಸ್ಲೇಟ್ ಅಂತ. ಅಂದ್ರೆ ನಾನು ಸೇರಿದ ಮೊದಲನೇ ವಾರನೇ ಅಂತ ಕಾಣ್ತದೆ, ಅಥವಾ ಮೊದಲನೇ ದಿನನೇ ಯಾವುದೋ ಒಂದು ಹಳ್ಳಿ ಕರ್ಕೊಂಡು ಹೋಗಿ ಇಲ್ಲಿ ಕನ್ನಡದವರು ಇದ್ದಾರೆ ಗೋವಾದಲ್ಲಿ ಅಂತ ಹೇಳಿದಾಗ ಅವರು ಇಂಗ್ಲೀಷ್ನಲ್ಲಿ ಮಾತಾಡಿದ್ರು, ನಾನು ಕನ್ನಡ ಕೇಳಂತ. ನಾನು ಅದನ್ನ 7ನೇ ಕ್ಲಾಸ್ ಇದ್ದಾಗ ಬಳ್ಳಾರಿಯಲ್ಲಿ ಇಬ್ಬರು ವ್ಯಕ್ತಿಗಳು, ಒಬ್ಬರು ಮಾತಾಡ್ತಿದ್ದಾರೆ, ಇನ್ನೊಬ್ಬರು ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ. ಪ್ರಥಮ ಬಾರಿಯಾಗಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಾ ಇದ್ದಾಗ ನಾನು ಕೇಳಿಸ್ಕೊಂಡಿದ್ದೆ, ಏನು ಇಬ್ಬರು ಮಾತಾಡ್ತಾ ಇದ್ದಾರಲ್ಲ, ಅವರು ಮಾತಾಡ್ತಿದ್ದಾರೆ, ಇವರು ಮಾತಾಡ್ತಿದ್ದಾರೆ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಆ ನಂತರ ಅದು ಇಷ್ಟನೂ ಆಯ್ತು. ಅದು ನನ್ನ ಪ್ರಥಮ ಎಕ್ಸ್ಪೋಜರ್ ಅಂತ ಹೇಳ್ಬೋದು, ಏನು ಭಾಷಾಂತರಕ್ಕೆ. ಎರಡನೇದಾಗಿ 19 ವಯಸ್ಸು ಅಂತ ಹೇಳಿದ್ನಲ್ವ, ಆವಾಗ ಟ್ರಾನ್ಸ್ಲೇಟ್ ಮಾಡು ಅಂದ್ಬಿಟ್ರು. ಈಗ ಇಲ್ಲ ಅಂತ ಹೇಳಲಿಕ್ಕೂ ನನಗೆ ಧೈರ್ಯ ಸಾಲ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೂ ಒಂದು ಹೆಮ್ಮೆ, ಈಗ ಡಿಗ್ನಿಟಿ, ಗೊತ್ತಿಲ್ಲ ಅಂದ್ರೆ ಹಿಂಗೆ ಅಂತ. ಆದ ಕಾರಣ ಓಕೆ ಅಂದ್ಬಿಟ್ಟೆ ನಾನು. ಅವ್ರು ಫಾರಿನರು ಏನು ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿದ್ದ ಹಾಗೆ ನಾನು ಏನೋ ಹೇಳ್ತಾ ಇದ್ದೀನಿ. ಖಂಡಿತವಾಗಿ 2 ಮೆಸೇಜ್ ಇತ್ತು ಅವತ್ತು. ಅವರು ಒಂದು ಹೇಳ್ತಿದ್ದಾರೆ, ನಾನು ಒಂದು ಹೇಳ್ತಿದ್ದೀನಿ ನನ್ನದಾಗಿ. ಆದ್ರೆ ಯಾರಿಗೂ ಕನ್ನಡ ಗೊತ್ತಿಲ್ಲ, ಇವ್ರಿಗೆ, ಯಾರಿಗೆ, ನಮ್ಮ ಟೀಮ್ನವರಿಗೆ. ಆದ ಕಾರಣ ಅದೊಂದು ಕಂಫರ್ಟಬಲ್ ಆಗಿತ್ತು ನನಗೆ. ಅದೇ ಸಂದರ್ಭದಲ್ಲಿ ಕೇಳಿಸ್ಕೊಳ್ತಾ ಇರುವಂತವರಿಗೂ ಇಂಗ್ಲಿಷ್ ಗೊತ್ತಿದ್ದಿಲ್ಲ. ಆದ್ರಿಂದ ಅವರು ಕೇಳಿಸ್ಕೊಳ್ತಾ ಇರುವಂತವ್ರು ಬಹಳ ಖುಷಿಯಾಗಿದ್ರು, ತಲೆ ಆಡಿಸ್ಕೊಂಡು ಕೇಳಿಸ್ಕೊಳ್ತಾ ಇದ್ರು. ಅದು ನನ್ನ ಪ್ರಥಮ ಭಾಷಾಂತರದ ಒಂದು ಅನುಭವ ಆಗಿತ್ತು. ಅನಂತರ ನಮ್ಮ OM ಟೀಮ್ ಅಂತ ಹೇಳಿದ್ರೆ ಆಪರೇಷನ್ ಮೊಬಿಲೈಸೇಷನ್ ಟೀಮ್. ಅಂದ್ರೆ ಇದು ಚಲಿಸುವ ಸುವಾರ್ಥ ದಳ ಅಂತ ಹೇಳ್ಬೋದು. ಇದೆಲ್ಲ ಕಡೆಗಳಲ್ಲಿ ಹೋಗಿ ನಾವು, ನಮ್ಗೇನು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಏನು ಗೊತ್ತಿರಲ್ಲ, ಬಟ್ ಅದೇ ಸಂದರ್ಭದಲ್ಲಿ ಟ್ರೈನಿಂಗ್. ಒಂದ್ಸರಿ ನನಗೆ ಸಡನ್ ಆಗಿ ಹೇಳಿದ ಹಾಗೆ ನಾನು ಇನ್ನೊಬ್ಬರಿಗೆ ಹೇಳಿದೆ, ಒಬ್ಬ ಹುಡುಗನಿಗೆ, ನಾನು ಟ್ರೈನಿಂಗ್ ಮಾಡ್ಬೇಕಲ್ಲ, ನಾನು ಲೀಡ್ರು, ಆದ ಕಾರಣ ನೀನ್ ಮಾತಾಡಪ್ಪ ಇವತ್ತು ಅಂತ. ಇನ್ನೂ ನೆನಪಿದೆ ನನಗೆ. ಅವನು ಭಯಪಟ್ಬಿಟ್ಟ, ಯಾಕಂದ್ರೆ ಅವನು ಯಾವತ್ತೂ ಮಾತಾಡಿದ್ದಿಲ್ಲ. ಅಟ್ಲೀಸ್ಟ್ ಟ್ರಾನ್ಸ್ಲೇಷನ್ ಆದ್ರೂ ಸ್ವಲ್ಪ ಟೈಮ್ ಸಿಗ್ತದೆ. ನಾನು ಅವನಿಗೆ ನೀನು ಟ್ರಾನ್ಸ್ಲೇಟ್ ಮಾಡು ಅಂತ ಹೇಳ್ಬಿಟ್ಟು, ಮಾತಾಡು ಅಂತ ಹೇಳ್ಬಿಟ್ಟು.
ಅವನು ಇಂಗ್ಲಿಷ್ನಲ್ಲಿ ಧೈರ್ಯವಾಗಿ ಡಿಯರ್ ಫ್ರೆಂಡ್ಸ್ ಅಂತ ಸ್ಟಾರ್ಟ್ ಮಾಡ್ದ. ಆಮೇಲೆ ಕೈ ಕಾಲು ನಡುಗ್ತಾ ಇದೆ, ಏನ್ ಮಾತಾಡ್ಬೇಕು, ಜೀಸಸ್ ಕ್ರೈಸ್ಟ್ ಕೇಮ್ 2000 rupees ಅಗೋ ಅಂದ್ಬಿಟ್ಟ. ಆದ್ರೆ ಅವನು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಒಟ್ಟು ಆಮೇಲೆ ಗೊತ್ತಾಯ್ತು ಟ್ರೆಷರರ್ ಆಗಿದ್ದ ಅಂತ ಹೇಳ್ಬಿಟ್ಟು. ಆದ ಕಾರಣ 2000 ವರ್ಷಗಳ ಹಿಂದೆ ಅಂತ ಹೇಳ್ಬೋದು 2000 ರೂಪಾಯಿಗಳೇ ಅಂತ ಆ ತರ ಬಂತು. ಇದನ್ನೆಲ್ಲ ನಾನು ಯೋಚನೆ ಮಾಡಿ, ಹಾಗಾದ್ರೆ ಓಹೋ ಕೇರ್ಫುಲ್ ಆಗಿರ್ಬೇಕು, ತಿದ್ಕೋಬೇಕು, ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಸ್ಟೇಜ್ ಟ್ರಾನ್ಸ್ಲೇಷನ್ ಅಂತ ನಾನು ಸ್ವಲ್ಪ ಇಂಟ್ರೆಸ್ಟ್ ಬಂತು. ಬಟ್ ಜನರು ನನ್ನ ಬಗ್ಗೆ ಬಹಳ, ಇವತ್ತಿಗೂ ಜನರು ನನ್ನ ಬಗ್ಗೆ ಬಹಳ ತಪ್ಪು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಅದು ಬಹಳ ದುಃಖ ನನಗೆ ಒಂದು ರೀತಿಯಿಂದ. ಏನಪ್ಪಾ ಅಂದ್ರೆ, ನೀವು ಟ್ರಾನ್ಸ್ಲೇಟರ್ ಮಾತ್ರ, ನಾನು ಬಹಳ ಭಕ್ತಿವಂತ, ಬಹಳ ಎಕ್ಸ್ಪರ್ಟು, ಬಹಳ ಎಲ್ಲ ಗೊತ್ತು ಅನ್ನುವ ರೀತಿಯಲ್ಲಿ ನಾನು ಬಹಳ ಪ್ರಮೋಷನ್ ಕೊಡ್ತಾ ಇರ್ತಾರೆ, ಫ್ರೀ ಪ್ರಮೋಷನ್ ಜನರು. ಆದ್ರೆ ನನಗೆ ನನ್ನ ಮಿತಿ ನನಗೆ ಗೊತ್ತು. ಆದ ಕಾರಣ ಈಗ ಯಾರೋ ಒಬ್ರು ಬಂದ್ರೆ, ಎಷ್ಟೊಂದು ಜನ ಟ್ರಾನ್ಸ್ಲೇಟರ್ಸ್ ಇದ್ದಾರೆ. ಏನು ವರದರಾಜಣ್ಣ ಇದ್ರು, ಪ್ರಭಾಕರ ಇದ್ರು, ಸಿರಿಲ್ ಕುದುರೆಯ ಇದ್ರು, ಮತ್ತೆ ಸ್ಟೀಫನ್ ಬಣ್ಣ, ಬೇರೆ ಬೇರೆ ಎಲ್ಲ ಎಷ್ಟೊಂದು ಜನ ಇದ್ದಾರೆ. ಚಲಣ್ಣ ಅವ್ರ ಭಾಷಾಂತರ ಮಾಡ್ಲಿ ದಿನಕರನಿಗೆ ಅಂತ ಆ ಥರ ಹೇಳ್ಬಿಟ್ರು. ಈಗ ಯಾವುದೋ ಒಂದು ಜೋಕ್ ಯಾರೋ ಹೇಳಿದ್ರು, ಒಂದು ಮಗು ಶಿಪ್ ನೌಕೆಯಿಂದ ಬಿದ್ದು ಬಿಡ್ತಂತೆ. ಮಗುನ್ ಕಾಪಾಡ್ರಪ್ಪ, ಇದು ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ, ಒಂದು ಹಗ್ಗ ಹಾಕ್ತಿವಿ ಏನೇನೋ ಅಂದ್ರಂತೆ. ಕಡೆಗೆ ಒಬ್ಬ ಯವನಸ್ತನ ಜಂಪ್ ಮಾಡಿ ಕಡೆಗೆ ಮಗುನ ಹಿಂಗೆ ಇಟ್ಕೊಂಡು, ಆಮೇಲೆ ಇನ್ನೊಂದು ಕೈಯಲ್ಲಿ ಹಿಂಗೆ ಈಜು ಮಾಡಿಕೊಂಡು ಈಜಾಡ್ತಾ ಬಂದು ದಡ ಸೇರಿ ಅಥವಾ ಶಿಪ್ ಬಂದಂತೆ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ದಪ್ಪ, ಶಬಾಷ್, ನಿನ್ನ ಹೆಸರು ಏನು, ಹಂಗೆ ಅಂತ ಹೇಳಿದಾಗ ಇವ್ನು ಹೇಳಿದಂತೆ, ಅದೆಲ್ಲ ಇರ್ಲಿ, ನನ್ ಯಾರು ಪುಷ್ ಮಾಡಿದ್ರಿ, ಯಾರು ತಳ್ಳಿದ್ರಿ ನನ್ನ ಅಂತ. ಸೊ ಎಲ್ಲರೂ ನೋಡ್ತಾ ಇದ್ದಾಗ ಮಗುನ, ಇವನು ನೋಡ್ತಾ ಇದ್ದಂತೆ ಯಾರೋ ಹಿಂದಿಂದ ತಳ್ಬಿಟ್ಟಿದ್ದಾರೆ. ಹೆಂಗೂ ಬಿದ್ದಿದ್ವಿ, ಆ ಕಾರಣ ರಕ್ಷಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಮಾಡಿರಂತೆ. ಆ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ನನ್ನ ತಳ್ಬಿಟ್ರು, ಯಾವ್ದಕ್ಕೆ ಟ್ರಾನ್ಸ್ಲೇಟ್ ಮಾಡಂತ. ಆದ್ರೆ ನಾನು ಟ್ರಾನ್ಸ್ಲೇಟರ್ ಅಲ್ಲ. ನನಗೆ ಯಾವ ಭಾಷೆನೂ ಚೆನ್ನಾಗಿ ಗೊತ್ತಿಲ್ಲ, ಕನ್ನಡನೂ ಚೆನ್ನಾಗಿ ಗೊತ್ತಿಲ್ಲ, ಇಂಗ್ಲಿಷ್ನು ಚೆನ್ನಾಗಿ ಗೊತ್ತಿಲ್ಲ, ತಮಿಳು ಯಾವ ಭಾಷೆ. ಆದ್ರೆ ಆ ಒಂದು ಯವನಸ್ಥನ್ ಯಾವ ರೀತಿಯಾಗಿ ತಳ್ಬಿಟ್ರು, ಹೆಂಗೂ ತಳ್ಳಿದ್ರು. ಈಗ ಅದ್ ಕಾರಣ ಈಗ ನಾನು ಸುಮ್ಮನೆ ಇದ್ಬಿಟ್ರೆ ನನ್ನ ಪ್ರಾಣ ಹೋಗ್ತದೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ನಾನು ಕಲಿತಂಥದ್ದು, ಮಿಸ್ಟೇಕ್ ಮಾಡಿ ಕಲಿತಂಥದ್ದು. ಒಂದು ರೀತಿಯಿಂದ ಸ್ಪಾಟ್ಲೈಟ್ ಅಂತಾರಲ್ಲ, ಇದ್ದಕ್ಕಿದ್ದಂತೆ ನೀವೇ ಮಾಡ್ರಿ ಅಂತ ಒಂದು ಅನುಭವದಿಂದ ಕಲ್ತ್ಕೊಂಡು ಬಂದಿದ್ದು. ಬಟ್ ಕ್ರಮೇಣವಾಗಿ ಐ ಬಿಗ್ಯಾನ್ ಟು ಲವ್ ವಾಟ್ ಐ ಡಿಡ್. ಆದ ಕಾರಣ ನಾನು ಮಾಡ್ತಾ ಇರುವಂಥದ್ದನ್ನು ನಾನು ಪ್ರೀತಿಸ್ಲಿಕ್ಕೆ ಇಷ್ಟಪಟ್ಟೆ. ಅದು ಸ್ಟೇಜ್ ಟ್ರಾನ್ಸ್ಲೇಷನ್ ಆಯ್ತು. ಆನಂತರ ನಾನು ಬೈಬಲ್ ಓದುವಾಗ ಕೆಲವು ಮಿಸ್ಟೇಕ್ಗಳು ಬೈಬಲ್ನಲ್ಲಿ ನಾನು ನೋಡಿದೆ. ಒಂದೆರಡು ಮಾತ್ರ ಹೇಳ್ತೀನಿ. ಅನೇಕ ವರ್ಷಗಳ ಹಿಂದೆ ಒಂದು ಬೈಬಲ್ ನಾನು ಓದಿದೆ. ದಾನಿಯೇಲನು ಸ್ತೋತ್ರವನ್ನು ನಿಲ್ಲಿಸಿದನು ಅಂತ ಇತ್ತು. ಓಹ್, ಇದೇನಪ್ಪ ಇದು ಅಂತ, ಪ್ರಿಂಟ್ ಮಿಸ್ಟೇಕ್. ಅದು ಸಾಗೆ ನೀ ಅಂತ ಹಾಕ್ಬಿಟ್ಟಿದ್ರು, ಪ್ರಿಂಟ್ ಮಿಸ್ಟೇಕ್. ಆ ರೀತಿಯಾಗಿ ಕೆಲವು ಸಾರಿ ಟೈಪೋಗ್ರಫಿಕಲ್ ಎರರ್ಸ್ ಇರ್ಬೋದು, ಪ್ರಿಂಟ್ ಮಿಸ್ಟೇಕ್ಸ್ ಇರ್ಬೋದು. ಎಷ್ಟೋ ವರ್ಷಗಳ ಹಿಂದೆ ಬೈಬಲ್ ಒಬ್ಬರು ಟ್ರಾನ್ಸ್ಲೇಟ್ ಮಾಡಿದಾಗ, ಆಗಿನ ಕಾಲದಲ್ಲಿ ಇದಿತ್ತು ನೋಡ್ರಿ, ಅದೇನಂತಾರೆ ಲೆಟರ್ ಪ್ರೆಸ್ ಅಂತ ಹೇಳ್ಬಿಟ್ಟು, ಅಲ್ಲಿ ಎ ಇಲ್ಲಿ ಇರ್ತದೆ, ಬಿ ಇಲ್ಲಿ ಇರ್ತದೆ, ತಗೊಂಡು ಆಮೇಲೆ ಕಟ್ಬಿಟ್ಟು ಆಮೇಲೆ ಇದು ಪ್ರೆಸ್. ಆ ರೀತಿಯಾಗಿ ಬೈಬಲ್ ಟ್ರಾನ್ಸ್ಲೇಷನ್ ಕೆಲವು ವರ್ಷಗಳ, ಎಷ್ಟೋ ವರ್ಷಗಳಿಂದ ಮಾಡಿದಾಗ, ಈಗ ಪ್ರಿಂಟ್ ಅದು ಹಿಂಗೆ ಹೋಗೋ ಪೇಪರ್ ಇಡಬೇಕು, ಅದು ಹಿಂಗೆ ಒತ್ತದ ಹಿಂಗೆ ಬರ್ತದೆ, ಮಿಷಿನ್ ಬರುತ್ತೆ, ಬರೋಷ್ಟೊಳಗೆ ಇನ್ನೊಂದು ಪೇಪರ್ ಇಡಬೇಕು. ಆ ರೀತಿಯಾಗಿ ಮಾಡ್ತಾ ಇದ್ದಾಗ ಕೆಲವು ಸಾರಿ ಚೆನ್ನಾಗಿ 4 ಕಡೆ ಕಡ್ಡಿ, ಅದು ಏನು ಇದೆ ಸ್ಕೇಲ್ ತರ ಹಾಕಿ ದಾರ ಹಾಕಿ ಕಟ್ಟದಿದ್ರೆ ಕೆಲವು ಅಕ್ಷರಗಳು ಬೀಳೋ ಚಾನ್ಸಸ್. 10 ಕಮಾಂಡ್ಮೆಂಟ್ಸ್ ನಲ್ಲಿ thou shall not commit adultery NOT ಬಿದ್ಬಿಟ್ಟಿದೆ. ನಿಜವಾಗಿ ನಡೆದಿದ್ದು.
ಸೊ ಹಾಗಾದ್ರೆ shalt. thou shalt commit adultery ಅಂತ ಹೇಳ್ಬಿಟ್ಟು ವ್ಯಭಿಚಾರ ಮಾಡಬಾರದು ಅನ್ನೋದು ಬಾರದು ಹೋಗ್ಬಿಟ್ಟೈತೆ. ಆ ರೀತಿಯಾಗಿ ಇಂಗ್ಲಿಷ್ ನಲ್ಲಿ ಬಂದ್ಬಿಟ್ಟು ಕಡೆಗೆ ಯಾರಿಗೂ ಗೊತ್ತಿಲ್ಲ, ಯಾರೋ ಒಬ್ಬರು ಓದ್ತಾ ಇರುವಾಗ ಸದ್ಯಕ್ಕೆ ಅಂತೆ ಅಂದ್ರೆ 1000 ಕಾಪೀಸ್ ಏನೋ ಪ್ರಿಂಟ್ ಮಾಡಿದ್ರು ಅವಾಗ ನೋಡಿದ್ರೆ ಹಿಂಗ್ ಬಂದ್ಬಿಟ್ಟಿದೆ. ಇನ್ನೊಬ್ರು ಹೆಸರೇ ಕೊಟ್ಬಿಟ್ರೆ ಅದಕ್ಕೆ ಅಡಲ್ಟ್ರಿ ಬೈಬಲ್ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಆ ರೀತಿ ಆ ಕಡೆಗೆ ಆಮೇಲೆ ಅದನ್ನು ಸುಟ್ಬಿಟ್ರು. ನೀವು ಬೇಕಾದ್ರೆ ಗೂಗಲ್ ಹಾಕಿ ನೋಡ್ಬೋದು ಅಡಲ್ಟ್ರಿ ಬೈಬಲ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅದನ್ನೆಲ್ಲ ಸ್ಟಡಿ ಮಾಡಿದೆ, ಓದಿದ್ದೆ. ಒಬ್ಬ ನಾಸ್ತಿಕನು ದೇವರೇ ಇಲ್ಲ ಅಂತ ಹೇಳಿದಂತವನ ಮನೆಯಲ್ಲಿನೇ ಬೈಬಲ್ ಸೊಸೈಟಿ ಸ್ಟಾರ್ಟ್ ಮಾಡಿದ್ರು ಕೊಂಡ್ಕೊಂಡು. ಇವೆಲ್ಲ ಒಂದು ಸ್ಫೂರ್ತಿ ನನಗೆ, ಒಂದು ಎನ್ಕರೇಜ್ಮೆಂಟ್. ಆದ ಕಾರಣ ಸ್ಟೇಜ್ ಟ್ರಾನ್ಸ್ಲೇಷನ್ನು ಮತ್ತೆ ಅದೇ ಸಂದರ್ಭದಲ್ಲಿ ನನಗೆ ಏನು ರೈಟಿಂಗ್ ಇದರಲ್ಲಿ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದೆಲ್ಲ ಕ್ರಮೇಣ ಬಂದಿತ್ತು. ಅದು ಬಂದಾಗ ನಾನು ಬೈಬಲ್, ಅದು ಏನೋ ಒಂದು ಗಾದೆ ಮಾತಿದೆ, ಕಬ್ಬು ತಿನ್ಲಿಕ್ಕೆ ಕೂಲಿ ಅಂತ ಹೇಳ್ಬಿಟ್ಟು ನೀವು ಕೇಳಿದ್ರೇನೋ. ಅಂದ್ರೆ ಯಾರೋ ಒಬ್ಬರು ಕಬ್ಬು ತಿನ್ಬೇಕಂತ ಆಸೆ ಪಟ್ರಂತೆ. ಆಯ್ತು ತಿನ್ನಪ್ಪ, ನಾನು ಕೂಲಿ ಕೊಡ್ತೀನಿ ಅಂದ್ರಂತೆ. ಅಂದ್ರೆ ದೇವರು ಬಯಸಿದ್ದು ಅದೇನೋ ಅಂತಾರಲ್ಲ, ರೋಗಿ ಬಯಸಿದ್ದು, ಆ ರೀತಿಯಾಗಿ ನಾನು ಬಯಸಿದ್ದು ಬೈಬಲ್ ಓದ್ಬೇಕು, ಚೆನ್ನಾಗಿ ಬೈಬಲ್ ಚೆನ್ನಾಗಿ ಸ್ಟಡಿ ಮಾಡ್ಬೇಕು ಅಂತ ಹೇಳಿದಾಗ ಬೈಬಲ್ ಇಂಟರ್ನ್ಯಾಷನಲ್ ಬೈಬಲ್ ಸೊಸೈಟಿ ಅವರು ಆಯ್ತು ನಿನಗೆ ಸ್ಯಾಲ್ರಿ ಕೊಡ್ತೀವಿ, ಬಂದು ಬೈಬಲ್ ಓದು ಅಥವಾ ಟ್ರಾನ್ಸ್ಲೇಟ್ ಮಾಡು ಅಥವಾ ಕರೆಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಲ್ಲಿ ರೀಜನಲ್ ಡೈರೆಕ್ಟರ್ ಆಗಿ ಒಂದು 4,000 ರೂಪಾಯಿ ಸಂಬಳಕ್ಕೆ ನಾನು ಸೇರಿ ಆ ದಿವಸಗಳಲ್ಲಿ. ಎಷ್ಟು ವರ್ಷದಿಂದ? ಸುಮಾರು ಒಂದು ಅದೇ 30 years ಆಗಿರ್ಬೋದು. ಆನಂತರ ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಅದೇ ಹೇಳಿದಲ್ವಾ, ಆ ಅಭ್ಯಾಸ 10 hours 12 hours ಪರ್ ಡೇ ಬೈಬಲ್ ಜೊತೆ ಕಳೆದು ಒಂದೊಂದು ಅಕ್ಷರವಾಗಿ ಓದಿ ಗ್ರೀಕ್ ಚೆಕ್ ಮಾಡಿಕೊಂಡು. ಗ್ರೀಕ್ ನನಗೆ ಬೇಸಿಕ್ ಅಷ್ಟೇ ಗೊತ್ತು. ಆದ ಕಾರಣ ಸಾಫ್ಟ್ವೇರ್ಸ್ ಇದ್ದಾವೆ, ಹೀಬ್ರೂ ಗ್ರೀಕ್ ಇಟ್ಕೊಂಡು ಕಂಪೇರ್ ಮಾಡೋದು, ಆ ರೀತಿಯಾಗೆಲ್ಲ. ಹಾಗೆ ನನಗೆ ಬೈಬಲ್ ಭಾಷಾಂತರ, ಬೈಬಲ್ ಟ್ರಾನ್ಸ್ಲೇಷನ್ ನಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತು ನನ್ನ ಡೈರೆಕ್ಟರ್ ಆಫ್ ಟ್ರಾನ್ಸ್ಲೇಷನ್ಸ್ ಫಾರ್ ಸೌತ್ ಏಷ್ಯಾ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಬೈಬಲ್ ಸೊಸೈಟಿ ಅವರು ನನ್ನ ಸೌತ್ ಏಷ್ಯಾಗೆ ಅಂದ್ರೆ 10 countries ನನಗೆ ಇನ್ಚಾರ್ಜ್. ಆ ರೀತಿಯಾಗಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಉರ್ದು, ಆಫ್ಘಾನಿಸ್ತಾನ್ ಭಾಷೆ ದಾರಿ, ನೆಪಾಲೀಸ್ ಭಾಷೆ, ಬೆಂಗಾಲಿ, ಸಿನ್ಹಾಲ ಶ್ರೀಲಂಕದ್ದು, ಈ ರೀತಿಯಾಗಿ ಬೇರೆ ಬೇರೆ ಭಾಷೆಗಳಲ್ಲಿ. ಇಲ್ಲ, ಇಷ್ಟು ಬರ್ಮಿಸ್ದು ನಮ್ಮ ಹತ್ರ ನ್ಯೂ ಟೆಸ್ಟ್ಮೆಂಟ್ ಇತ್ತು, ಲಿವಿಂಗ್ ಬೈಬಲ್. ಆದರೆ ನಾವು ಆ ಪ್ರಾಜೆಕ್ಟ್ ತಗೊಂಡಿದ್ವಿ. ನಾವೆಲ್ಲ ಮೇಜರ್ ಲ್ಯಾಂಗ್ವೇಜಸ್ ತಕೊಂಡಿದ್ವಿ. ಆ ರೀತಿ ನನಗೆ ಇವೆಲ್ಲ ಭಾಷೆಗಳು ಗೊತ್ತಿಲ್ಲ. ಬಟ್ ಏನಂದ್ರೆ ಇದಕ್ಕೆಲ್ಲ ಕೋಆರ್ಡಿನೇಟರ್ ಮಾಡ್ತಿದ್ದೆ, ನಾನೇನು ಕೋಆರ್ಡಿನೇಟ್ ಮಾಡ್ತಿದ್ದೆ. ನಾನು ಬೇರೆಯವ್ರನ್ನ ಟ್ರಾನ್ಸ್ಲೇಟರ್ ಎಕ್ಸ್ಪರ್ಟ್ನ ಕರ್ಕೊಂಡು ಬಂದು, ಫಾರ್ ಎಕ್ಸಾಂಪಲ್ ಅವಧಿ ಭಾಷೆ, ಲಕ್ನೋದಲ್ಲಿ ಅವಧಿ ಅಂತ ಹೇಳ್ಬಿಟ್ಟು, ಅವಧಿ ಭಾಷೆಯಲ್ಲಿ ಬನಾರಸ್ ಯೂನಿವರ್ಸಿಟಿ ಪ್ರೊಫೆಸರ್ ಅವರು ತಕೊಂಡು ಅವಧಿಯಲ್ಲಿ ನಾವು ಭಾಷಾಂತರ ಮಾಡಿ. ಅವಧಿ ಭಾಷೆ ಬಂದು ವಾಜಪೇಯಿ ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರೈಮ್ ಮಿನಿಸ್ಟರ್ ಇದ್ರಲ್ವಾ, ಅವರ ಮದರ್ ಟಂಗ್ ಅದು. ಹೌದಾ? ಅದಕ್ಕೆ ಕೇಳಿಲ್ಲ. ಹೌದಾ? ಅವಧಿ ಭಾಷೆ AWADI ಅಥವಾ AV ಕೂಡ ಹಾಕ್ತಾರೆ. ಅದನ್ನ ಬೈಬಲ್ ನಾನು ಕೋಆರ್ಡಿನೇಟ್ ಮಾಡಿದ್ವಿ. ಮಾಡ್ಬಿಟ್ಟು ಯಾಕೆ ನಾವು ವಾಜಪೇಯಿ ಅವ್ರನ್ನ ಕರಿಬಾರ್ದು ಅಂತ ಹೇಳ್ಬಿಟ್ಟು ಕರೆಸಿದ್ಬಿಟ್ಟು ನೀವೇ ರಿಲೀಸ್ ಮಾಡಿ ಅಂದ್ರೆ ಮಾಡಿದ್ರು. ಪಿಕ್ಚರ್ಸ್ ಇದೆ. ಆದ ಕಾರಣ ಅವಧಿ ಬೈಬಲ್ ಅವರೇ. ಎಲ್ಲಿ ಮಾಡಿದ್ರಿ ಇದು? ಲಕ್ನೋದಲ್ಲಿ ಮಾಡಿದ್ವಿ. ಆನಂತರ ಅವಧಿ ಆಯ್ತು. ಇನ್ನೊಂದು ಲ್ಯಾಂಗ್ವೇಜ್ ಬಂದು ಏನಂತ ಹೇಳಿದ್ರೆ ಬ್ರಜ್ ಅಂತ ಹೇಳ್ಬಿಟ್ಟು, BRAJ, ಬ್ರಜ್ ಭಾಷಾ ಅಂತ ಹೇಳ್ಬಿಟ್ಟು, ಅದು ಕೂಡ ಲಕ್ನೋ ಕಡೆಯಲ್ಲಿ ಮಾತನಾಡುವಂತಹ ಭಾಷೆ. ಅದನ್ನು ಕೂಡ ನಾವು ಮಾಡಿದ್ವಿ. ಈ ರೀತಿಯಾಗಿ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ನನಗುಂಟು. ಆದರೆ ಪರ್ಸನಲ್ ಆಗಿ ಕನ್ನಡ ಬೈಬಲ್, ತಮಿಳ್ ಬೈಬಲ್ ಮಾತ್ರ ನಾನು ತಗೊಂಡು, ಉಳಿದಿದ್ದೆಲ್ಲ ಬೇರೆಯವ್ರು ಕೊಟ್ಬಿಟ್ಟೆ. ಇವೆರಡು ಮಾತ್ರ ನಾನೇ ಮಾಡ್ತೀನಿ, ನನ್ನ ಪರ್ಸನಲಿ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ಪರ್ಸನಲ್ ಕೇರ್ ನನಗೆ ಮಾಡುವಂತ ಹೇಳಲಿಲ್ಲ ನಮ್ಮ ಸಂಸ್ಥೆಯವರು, ಡೈರೆಕ್ಟರು. ನಾನು ಹೇಳಿದೆ, ಇಲ್ಲ ನಾನೇ ಮಾಡ್ತೀನಿ, ಇದು ನನ್ನ ಪರ್ಸನಲ್ ಇಂಟ್ರೆಸ್ಟ್ ಇದು ಅಂತೇಳಿ ಕನ್ನಡ ಬೈಬಲ್, ತಮಿಳ್ ಬೈಬಲು
ಮಾಡಿದೆ ನಾನು. ಅದು ಶ್ರೀಲಂಕಾದಲ್ಲಿ ಕೂಡ ಪ್ರಿಂಟ್ ಆಯಿತು. ತಮಿಳು ಓದ್ತೀರಾ ಈಗ? ತಮಿಳು ಓದ್ತೀನಿ. ಇವೆರಡು ಭಾಷೆಯಲ್ಲಿ ನಾನು ಮಾಡಿ ಕೊಟ್ಟೆ. ಮಾಡಿದ ಮೇಲೆ ಗೊತ್ತಾಯಿತು, ಇಲ್ಲಿದೆಯಲ್ವಾ ಈ ಬೈಬಲು, ಕನ್ನಡ ಬೈಬಲ್. ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸುಮಾರು 25 ವರ್ಷಗಳ ಹಿಂದೆ ಪವಿತ್ರ ಗ್ರಂಥ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದೆ ನಾನು. ಮಾಡಿದಾಗ ಜೋಗುಳಯ್ಯ, ಸುನಿಲ್ ಮಹಾಡೆ ಅಣ್ಣವರು, ಸ್ಟೀಫನ್ ಬನ್ ಅವರು, ಇವರೆಲ್ಲರೂ ಸಹಾಯ ಮಾಡಿದ್ರು. ಡಾಕ್ಟರ್ ಸುಮನ್ ಸುಮಿತ್ರ ಅವರು ಕೂಡ. ಡಾಕ್ಟರ್ ಸುಮನ್ ಸುಮಿತ್ರ ಅಂದ್ರೆ KJV ಬೈಬಲ್ ಮಾಡಿ, ಅದು ಐಜಾಕ್ ಅಣ್ಣ ಮಾಡಿದ್ರು. ಆದ್ರೆ ಸುಮನ್ ಸುಮಿತ್ರ ಅವರು ಗ್ರೀಕ್ ನಿಂದ ಡೈರೆಕ್ಟ್ಲಿ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಿದ್ರು. ಅವ್ರು ಮಾಡಿದಾಗ ಏನಾಗ್ಬಿಡ್ತು, ಅವ್ರ ಕೈ ಸ್ವಲ್ಪ ಅಸ್ವಸ್ಥತೆ ಆಗಿ ಅವರು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕರ್ನಾಟಕದ ವಿವಿಧ ಸೇವಕರುಗಳು ಈ ಬೈಬಲ್ ನಲ್ಲಿ ತಮ್ಮ ಒಂದು ಹಸ್ತವನ್ನು ಚಾಚಿದ್ದಾರೆ ಮತ್ತು ಸಹಾಯ ನೀಡಿದ್ದಾರೆ. ಮತ್ತು ಇದರಲ್ಲಿ ಸಣ್ಣದಾಗಿ ನಾನು ಒಂದು ಬೈಬಲ್ ಡಿಕ್ಷನರಿ, ಬೈಬಲ್ ಕನ್ಕಾರ್ಡೆನ್ಸು ಮತ್ತು ಕ್ಯಾರೆಕ್ಟರ್ ಬೇರೆ ಬೇರೆ ಅದೇನಂತಾರೆ, ಸ್ನಾನಿಕನಾದ ಯೋಹಾನನಾಗಲಿ, ಜೀವನ ಚರಿತ್ರೆ, ನನ್ನ ಮೈಂಡ್ನಲ್ಲಿ ಏನೇನಿತ್ತು ಅದನ್ನೆಲ್ಲ ಹಾಕ್ಬಿಟ್ಟೆ. ಐಕ್ಯ ವಾಕ್ಯಗಳ ಸೂಚಿ ಒಂದು ಕನ್ಕಾರ್ಡೆನ್ಸ್ ಹಾಕಿದ್ದೀನಿ. ಒಂದು ಚಿಕ್ಕ ನಿಘಂಟು ಹಾಕಿದ್ದೀನಿ. ಅಧ್ಯಯನದ ಸಾಮಗ್ರಿಗಳು ಕೆಲವು, ಆ ರೀತಿಯಾಗಿ ಎಲ್ಲ ಕೆಲವು ಇಸ್ರಾಯೇಲ್ ಚರಿತ್ರೆ. ಇದು ನಿಮ್ಮ ಸ್ವಂತ? ಒಂದು ಸೀಕ್ರೆಟ್ ಹೇಳ್ತೀನಿ ನಿಮ್ಗೆ. ಸೀಕ್ರೆಟ್ ಏನಂದ್ರೆ, ನೀವು 101 ಬೈಬಲ್ ಅಧ್ಯಯನಗಳು ಅಂತ ಹೇಳ್ಬಿಟ್ಟು ಬುಕ್ ನೀವು ನೋಡಿದ್ರಲ್ವಾ, ಆ 101 ಬೈಬಲ್ ಅಧ್ಯಯನದ ಪುಸ್ತಕವನ್ನೇ ಇದರಲ್ಲಿ ನಾನು ಏನ್ ಮಾಡ್ಬಿಟ್ಟಿದ್ದೀನಿ, ಬೈಬಲ್ ಸ್ಟಡಿ ಆಗಿ 101 ಬೈಬಲ್ ಅಧ್ಯಯನ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ. ಅಂದ್ರೆ ಸ್ಟಡಿ ಬೈಬಲ್ ರೀತಿಯಾಗಿ ಇರ್ಲಿ ಅಂತ ಹೇಳ್ಬಿಟ್ಟು. ಹೀಗೆ ನೀವು ಬೈಬಲ್ ಭಾಷಾಂತರನ ಆರಂಭಿಸಿದ್ರಿ. ಇದರಲ್ಲಿ ನಂತರದಲ್ಲಿ ನೀವು ಇಂಟರ್ನ್ಯಾಷನಲ್ ಬೈಬಲ್ ಸೊಸೈಟಿ ಅವ್ರ ಜೊತೆ ಸಹ ನೀವು ಸೇರ್ಕೊಂಡಿದ್ರಿ, ಅವ್ರ ಜೊತೆ ಇದ್ರಿ. ಆಮೇಲೆ ಸೌತ್ ಏಷ್ಯಾಗೆ ಡೈರೆಕ್ಟರ್ ಆಗಿದ್ರಿ. ನಂತರದಲ್ಲಿ ಆ ರೀತಿಯಾಗಿ ಮುಂದುವರಿಸಿ 2 ಬೈಬಲ್ ಅನ್ನು ಮಾತ್ರ ನಾನು ವೈಯಕ್ತಿಕವಾಗಿ ಜವಾಬ್ದಾರಿ ತಗೊಂಡೆ, ಕನ್ನಡ ಮತ್ತು. ಈಗ ಈ ಬೈಬಲ್ ಇಂಗ್ಲಿಷ್ ನ ಯಾವ ವರ್ಷನ್ಗೆ ಹತ್ರ ಇದೆ? ಒಂದು ಬೈಬಲ್ ರೂಲ್ಸ್, ಬೈಬಲ್ ಭಾಷಾಂತರದ ನಿಯಮಗಳಲ್ಲಿ ಒಂದು ಏನಂದ್ರೆ, ಇಂಗ್ಲಿಷ್ ನಿಂದ ಬೈಬಲ್ ಅನ್ನು ಭಾಷಾಂತರ ಮಾಡಬಾರ್ದು ಅನ್ನೋದು. ಯಾಕೆ ಅಂತ ಹೇಳಿದ್ರೆ, ಗ್ರೀಕ್ ಭಾಷೆ ಉದಾಹರಣೆಗೆ ಹೊಸ ಒಡಂಬಡಿಕೆ ಗ್ರೀಕ್ ನಿಂದ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ. ಗ್ರೀಕ್ ನಿಂದ ಅದು ಇಂಗ್ಲಿಷ್ ನಲ್ಲಿ ಮಾಡುವಾಗ್ಲೇ ಸ್ವಲ್ಪ ಡೈಲ್ಯೂಟ್ ಆಗಿರ್ತದೆ ಆಲ್ರೆಡಿ. ಅದನ್ನ ತಕೊಂಡು ಮತ್ತೆ ಇಂಗ್ಲಿಷ್ ನಿಂದ ನೀವು ಮತ್ತೆ ಕನ್ನಡಕ್ಕೆ ಅಥವಾ ಬೇರೆ ಭಾಷೆಗೆ ಮಾಡ್ಲಿಕ್ಕೆ ಹೋದ್ರೆ ಇನ್ನು ಅದು ಡೈಲ್ಯೂಟ್ ಆಗ್ಬಿಡ್ತದೆ. ಆದುದರಿಂದ ಬೈಬಲ್ ಭಾಷಾಂತರ ಡೈಲ್ಯೂಟ್ ಅನ್ನೋದನ್ನ ಕನ್ನಡದಲ್ಲಿ ತಿಳಿವಿ, ಅದನ್ನ ಅಂದ್ರೆ ಆ ಒಂದು ಮೂಲ ಅರ್ಥ ಏನಾಗ್ಬಿಡ್ತದೆ, ಕಡಿಮೆ ಆಗ್ಬಿಡ್ತದೆ ಅಥವಾ ವ್ಯತ್ಯಾಸ ಆಗ್ಬಿಡ್ತದೆ, ಅಥವಾ ಕಳ್ಕೊಂಡಿರೋದು ಮತ್ತು ಅರ್ಥ ಕಳ್ಕೊಂಡಿರೋದು ಚಾನ್ಸಸ್ ಇದೆ. ಮತ್ತು ವ್ಯಾಕರಣ ವ್ಯತ್ಯಾಸಗಳು ಆಗ್ತದೆ, ಪದಗಳ ವ್ಯತ್ಯಾಸ ಆಗ್ತದೆ, ರಚನೆಯ ವ್ಯತ್ಯಾಸ ಆಗ್ತದೆ. ಆ ರೀತಿ ಆಗ್ಬಿಟ್ಟು ಕಡೆಗೆ ಆ ಒರಿಜಿನಾಲಿಟಿ, ಆ ಮೂಲ ಅರ್ಥಕ್ಕೆ ಪೆಟ್ಟು ಬೀಳುವ ಸಾಧ್ಯತೆ. ಆದ ಕಾರಣ ಗ್ರೀಕ್ ಹೀಬ್ರು ಭಾಷೆನೇ ಇಟ್ಕೊಂಡು ಅದನ್ನು ಆಧಾರವಾಗಿ ಇಟ್ಕೊಂಡು ಮಾಡುವಂಥದ್ದು ಬೈಬಲ್ ಭಾಷಾಂತರದ ನಿಯಮಗಳಲ್ಲಿ ಒಂದಾಗಿರ್ತದೆ. ಅದಕ್ಕೆ ನಾವು ಇಂಗ್ಲಿಷ್ನಿಂದ ಇದನ್ನು ಮಾಡಲಿಲ್ಲ, ಗ್ರೀಕ್ ಮತ್ತು ಹೀಬ್ರು ನಿಂದ ಮಾಡಿದ್ದು. ಇದಕ್ಕೆ ಒಂದು ವೇಳೆ ನಮಗೆ ಕೆಲವರಿಗೆ ಹೀಬ್ರು ಗ್ರೀಕ್ ಬರಲಿಲ್ಲ ಅಂತ ಹೇಳಿದ್ರೆ, ಇದನ್ನ ಮಾಡಿಬಿಟ್ಟು ಹೀಬ್ರು ಗ್ರೀಕ್
ಪಂಡಿತರಿಗೆ ಕೊಡ್ತೀವಿ ನಾವು. ಅವರು ಸುನಂದ ಸಮಿತ್ರಾಯ ಅವ್ರ ಕನ್ನಡನು ಗ್ರೀಕ್ನು ಚೆಕ್ ಮಾಡಿಬಿಟ್ಟು ಏನಾದರೂ ವ್ಯತ್ಯಾಸ ಇದ್ರೆ ಅವ್ರಿಗೆ ಭಾಷೆ ಮೇಲೆ ಇಡ್ತಾ ಇದ್ದಾರೆ, ಗ್ರೀಕ್ ಭಾಷೆ ಮೇಲೆ. ಹೌದೌದು. ಈಗ ಇಲ್ಲ ಇದ್ದಾರಾಗ? ಈಗಿಲ್ಲ ಅಂತ ಕಾಣ್ತಿದ್ದಾರೆ. ಅವ್ರು ಸುಮಾರು ಪುಸ್ತಕಗಳು ಬರ್ದಿದ್ದಾರೆ. ಜೇಮ್ ಜೋಗಳಯ್ಯ ಅವರು ಕೂಡ ಈ ಬೈಬಲ್ನೇ ಅವರು ತಮ್ಮ ಹಸ್ತದಲ್ಲಿ ಇಟ್ಟು ನೋಡಿ ಸೈನ್ ಕೂಡ ಹಾಕಿದ್ದಾರೆ. ಆದ ಕಾರಣ ಅವರು ಕೂಡ ಬೈಬಲ್ ಅನ್ನು ಚೆಕ್ ಮಾಡಿ ಕರೆಕ್ಟ್ ಮಾಡಿ ಗ್ರಾಮರ್ ಆಗ್ಲಿ ಪದ ಏನಾದ್ರು ಮಿಸ್ಟೇಕ್ಸ್ ಆಗಿ ಕರೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ನೀವು ಈ ಹೆಸರಿಸಿದ ದೇವ್ರ ಸೇವಕರುಗಳು ಕೊಟ್ಟ ಈ ಒಂದು ಸಲಹೆಗಳು, ಪದ ಪ್ರಯೋಗದ ಸಲಹೆಗಳು, ಅದನ್ನ ತಿದ್ಲಿಕ್ಕೆ ಅಥವಾ ಮಾರ್ಪಡಿಸ್ಲಿಕ್ಕೆ ಕೊಟ್ಟಿದ್ದು, ಅದನ್ನ ನೀವು ತಕೊಂಡ್ರಾಗ? ಅದನ್ನ ನಮ್ಮ ಟೀಮಿಗೆ ನಾನು ಕೊಟ್ಬಿಟ್ಟು ನೋಡಿ ಈ ತರ ಮಾಡಿದ್ದಾರೆ, ಆದ ಕಾರಣ ಇದನ್ನ ಎಂಟರ್ ಮಾಡಿ ಅಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಕಂಪ್ಯೂಟರ್ ನಲ್ಲಿ ನಮ್ಮ ಹತ್ರ ಆಲ್ರೆಡಿ ಸಾಫ್ಟ್ ಕಾಪಿ ಇರ್ತದೆ, ಆದ ಕಾರಣ ಅದರಲ್ಲಿ ಆದಷ್ಟು ಮಟ್ಟಿಗೆ ನಾವು ಎಂಟರ್ ಮಾಡಿದ್ವಿ. ಅದು ಮತ್ತೆ ರೀಪ್ರಿಂಟ್ ಆಯ್ತು? ರೀಪ್ರಿಂಟ್ ಆಯ್ತು. ಅಯ್ಯ, ಈಗ ಈ ಬೈಬಲ್ ಜೊತೆಗೆ ಇನ್ನೊಂದು ಬೈಬಲ್ ಭಾಷಾಂತರ ಆಗಿದೆ. ಈ ಬೈಬಲ್ಗೆ ಆ ಬೈಬಲ್ಗೆ ಏನ್ ವ್ಯತ್ಯಾಸ ಬರ್ತದೆ? ಒಳ್ಳೆ ಪ್ರಶ್ನೆ. ಈಗ ನೋಡ್ರಿ, ಭಾಷೆಯ ವಿಷಯದಲ್ಲಿ 5 ವರ್ಷಕ್ಕೆ ಒಂದ್ಸರಿ ಭಾಷೆಗಳು, ನೀವೀಗ ಗೊತ್ತಿದೆ, ನಾನು ಅದನ್ನ ಮುಗಿಸೋಷ್ಟ್ರೊಳಗೆ ನೀವು ರೆಸ್ಪಾಂಡ್ ಮಾಡಿದ್ರಿ. ಏನ್ ಕೇಳ್ಕೊಂಡ್ರ, ಏನ್ ತಿಳ್ಕೊಂಡಿದ್ರಿ? ಅಂದ್ರೆ ಎಲ್ಲಾ ಆಯಾಮಗಳಲ್ಲಿ ಭಾಷೆ ಅದು ಒಂದು ಅಳತೆಯಲ್ಲಿ ಬದಲಾಗ್ತದೆ. ತಂತ್ರಜ್ಞಾನ ಮುಂದುವರೆದ ಹಾಗೆ, ವಿವಿಧ ವ್ಯಾಪಾರ ವಹಿವಾಟುಗಳು ಬದಲಾದ ಹಾಗೆ, ಮತ್ತೆ ಜನ ಅಲ್ಲಿಂದ ಇಲ್ಲಿಗೆ ಸಂಚರಿಸುವಾಗ ಭಾಷೆಗಳ ಮಿಶ್ರಣ ಆಗೋದ್ರಲ್ಲಿ ಹೀಗೆ ಅದು. ಆದುದರಿಂದ ಸುಮಾರು 150 ವರ್ಷಗಳ ಹಿಂದೆ ಮಾಡಿದ ಕನ್ನಡ ಬೈಬಲ್ ನಲ್ಲಿ ಮಾಡಿದ ಪದ ಬಳಕೆ, ಈಗ ಉದಾಹರಣೆಗೆ ಆದಿಕಾಂಡ ಅಂತ ನಾವು ಹಾಕಿದ್ವಿ, ನೀವು ಆ ಬೈಬಲ್ ಇಟ್ಕೊಂಡು ನೋಡಿದ್ರೆ ಉತ್ಪತ್ತಿ ಅಂತಿದೆ, ವಿಮೋಚನಾ ಕಾಂಡ ಅಂತಿದೆ, ಹೊರಡೋನು ಅಂತಿದೆ, ಆ ರೀತಿಯಾಗಿದೆ. ಅಂದ್ರೆ ಏನು ಅರ್ಥ ವ್ಯತ್ಯಾಸ ಬದಲಿಲ್ಲ, ಪದ ಮಾತ್ರ ಬಳಸಲಾಗಿದೆ, ವ್ಯತ್ಯಾಸ ಮಾಡಲಾಗಿದೆ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ದೇವ್ರ ವಾಕ್ಯಕ್ಕೆ ನಾವು ಏನು ಕೂಡಿಸಬಾರ್ದು, ಅದು ಕಳಿಬಾರ್ದು. ಆ ಒಂದು ಗಂಭೀರವಾದಂತ ಒಂದು ಸಂಗತಿ ಇರೋದ್ರಿಂದ ಬೈಬಲ್ ಭಾಷಾಂತರಗಾರರು ಅದರ ಬಹಳ ಎಚ್ಚರಿಕೆಯಿಂದಿರಬೇಕು. ಆದ ಕಾರಣ ನಾವು ಅರ್ಥ ಬದಲಾಯಿಸಲಿಲ್ಲ, ಆದ್ರೆ ಪದ ಬಳಸಿ, ಅಂದ್ರೆ ಸರಳೀಕರಣಕ್ಕೆ, ಭಾಷೆಯ ಸರಳೀಕರಣಕ್ಕೆ ಅಥವಾ ಆ ಭಾಷೆಯ ಆಧುನೀಕರಣಕ್ಕೆ ಈ ಬೈಬಲ್ ಇಂದ ಆ ಬೈಬಲ್ ವ್ಯತ್ಯಾಸ ಆಗ್ತದೆ, ಏನಾಗ್ತದೆ? ಯಾವ ಬೈಬಲ್ ಅಂದ್ರೆ ಈಗ ಇದಕ್ಕೂ ಮತ್ತೆ ಈಗ ನೀವು ಇದರಲ್ಲಿ ನಾನು ಒಂದು ಇದು ಕೂಡ ಬರ್ದೆ, ಏನು ವಿಶೇಷತೆಗಳು ಈ ಬೈಬಲ್ದು ಅಂತ ಹೇಳ್ಬಿಟ್ಟು 10 ವಿಶೇಷತೆಗಳು ಇದರಲ್ಲಿ ಇದೆ. ಹೌದು, ಸ್ವಲ್ಪ ದೊಡ್ಡ ಅಕ್ಷರ ಇದೆ, ಜೀವನ ಚರಿತ್ರೆ ಇದೆ, ಐಕ್ಯ ವಾಕ್ಯ ಸೂಚಿ ಇದೆ, ಆಮೇಲೆ ಕೆಲವು ಗ್ರಂಥ ಹಿನ್ನೆಲೆಯನ್ನು ಕೊಟ್ಟಿದ್ವಿ, ಕಂಪ್ಯೂಟರ್ ಮುದ್ರಣ, ಮೊದಲಿದ್ದು ಟೈಪ್ ಅಂತ ಹೇಳುವ, ಆಮೇಲೆ ಪ್ರಗತ ಭಾಷಾ ಶೈಲಿ, ಅದು ಕೂಡ ಸ್ವಲ್ಪ ನೀವು ಹೇಳಿದ್ರಲ್ಲ ಆ ರೀತಿಯಾಗಿ ಇದನ್ನು ಮಾಡಿದಾಗ ಕೆಲವು ಈಗ ನೋಡಿ, ಬೈಬಲ್ ಮಾಡಿದ್ರು ಅದನ್ನು ಬೈಬಲ್ ನಲ್ಲಿ ತಪ್ಪಿಲ್ಲ, ಮಿಸ್ಟೇಕ್ ಇಲ್ಲ, ಮೂಲ ಭಾಷೆಯಲ್ಲಿ ದೇವರಲ್ಲಿ ಮಿಸ್ಟೇಕ್ ಇಲ್ಲ, ಕೀರ್ತನೆ 18:30 ದೇವರು ವಾಕ್ಯದಲ್ಲಿ ಮಿಸ್ಟೇಕ್ ಇಲ್ಲ. ಆದರೆ ಇದನ್ನ ಟೈಪ್ ಮಾಡುವಾಗ, ಇದನ್ನ ಭಾಷಾಂತರ ಮಾಡುವಂತವರೆಲ್ಲರೂ ಅಪೂರ್ಣವಾದ ಮನುಷ್ಯರು. ಆದ ಕಾರಣ ಸ್ವಲ್ಪ ಆ ಮಾನವೀಯತೆ ಅಥವಾ ಮಾನವ ಶೈಲಿ ಸ್ವಲ್ಪ ಬರುವ ಸಾಧ್ಯತೆ ಉಂಟು. ಆ ರೀತಿಯಾಗಿ ಕೆಲವು ಸಂಗತಿಗಳು ಬರುವಾಗ ಮತ್ತೆ ಕರೆಕ್ಷನ್ ಮಾಡಬೇಕಾಗ್ತದೆ. NIVಯಲ್ಲಿ ಕೂಡ ಪ್ರತಿ 5 ವರ್ಷಕ್ಕೆ ಒಂದು ಸಾರಿ ನಮ್ಮ ಟೀಮ್ನವರು ಸೇರ್ಕೊಂಡು ಏನಾದ್ರೂ ನಾವು ಚೇಂಜ್ ಮಾಡ್ಬೇಕಾ, ಏನಾದ್ರೂ ನಾವು ವ್ಯತ್ಯಾಸಗಳು ಇದೆಯಾ, ಏನಾದ್ರೂ ಕಲಿಯುವಂಥದ್ದು ಇದೆಯಾ ಅಂತ ಆ ರೀತಿಯಾಗಿ ನಾವು ಪರಿಶೀಲನೆ ಮಾಡ್ಕೊಳ್ತೀವಿ 5 ವರ್ಷ NIV ಟೀಮ್ನಲ್ಲಿ. ಈಗ ಈ ಬೈಬಲ್ ಬಗ್ಗೆ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆ ಒಂದು ಮಾಹಿತಿ ನಾನು ಕೊಡ್ತೀನಿ. ಇದನ್ನ ಒಂದು ಇನಾಗ್ರೇಟ್ ಮಾಡ್ತೀನಿ. ಬೈಬಲ್ ಇನ್ನು ಕನ್ನಡ ಹೊರಗಡೆ ಎಲ್ಲ ಪಬ್ಲಿಷ್ ಆಗ್ಲಿಲ್ಲ. ಇದು ರೀಸೆಂಟ್ ಆಗಿ ಬಿಬ್ಲಿಕಾ ಮುಖಾಂತರವಾಗಿ ಮಾಡಿದ್ದು.
ಇದೇ ಫಸ್ಟ್ ಈಗ ರಿಲೀಸ್ ಆಗ್ತಿದೆ. ಆ ರಿಲೀಸು ಇದನ್ನ ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಇದನ್ನ ಇದರಲ್ಲಿ ನನ್ನ ಭಾಗ ಇದೆ. ನಮ್ಮ ಪ್ರಿಯ ಸಹೋದರು ಸ್ಟೀಫನ್ ಬನ್ ಅವರು ಕೂಡ ಫುಲ್ ಅದನ್ನ ನೋಡಿ ಓದಿ ಮಾಡಿದ್ದಾರೆ. ಪವಿತ್ರ ವೇದ ಅಂತ ಹೇಳ್ಬಿಟ್ಟು, ಇದಕ್ಕೆ ಪವಿತ್ರ ಗ್ರಂಥ ಅಂತ, ಸತ್ಯ ವೇದ, ಪವಿತ್ರ ಗ್ರಂಥ. ಇದರಿಂದ ಇದು ಅಪ್ಡೇಟ್, ಇನ್ನು ಅದರಲ್ಲಿ ಇರುವಂತದ್ದು ಏನಾದರೂ ಕರೆಕ್ಷನ್ಸ್ ಎಲ್ಲ ಇದರಲ್ಲಿ ಚೆನ್ನಾಗಿ ಹಾಕಿ ಮಾಡಿದ್ದು ಪವಿತ್ರ ವೇದ. ಯಾಕಂದ್ರೆ ಅದೇ ಹೆಸರು ಕೊಟ್ರೆ ಅದನ್ನೇ ಜನರು ತಕೊಂಡ್ರೆ ಏನಿದು ಚೇಂಜ್ ಇದೆಯಲ್ಲ, ನಿಮ್ ಬೈಬಲ್ ಚೇಂಜ್ ಇದೆ ಅಂತ ಕನ್ಫ್ಯೂಸ್ ಆಗ್ಬಾರ್ದಂತ ಹೆಸರೇ ಚೇಂಜ್ ಮಾಡಿಬಿಟ್ಟೆ ನಾನು. ಮಾಡಿಬಿಟ್ಟು ಇದನ್ನ ಸ್ವಲ್ಪ ರಿಸರ್ಚ್ ಮಾಡಿ ಯಾವ ಅಕ್ಷರ, ಕನ್ನಡ ಅಕ್ಷರ ಯೂಸ್ ಮಾಡಿದ್ರೆ ಚೆನ್ನಾಗಿರ್ತೈತೆ, ನ್ಯೂಸ್ ಪೇಪರ್ ಕನ್ನಡ, ಆ ರೀತಿಯಾಗೆಲ್ಲ ಸ್ವಲ್ಪ ರಿಸರ್ಚ್ ನಮ್ಮ ಟೀಮ್ನವ್ರು ಮಾಡಿ ಬರೆದಂಥದ್ದು. ಇದರಲ್ಲಿ ಏನು ವ್ಯತ್ಯಾಸ ಏನೋ ಕೇಳಿದ್ರಲ್ವಾ? ಹೌದು, ಈ ಬೈಬಲ್ಗೆ ಈ ಬೈಬಲ್ಗೆ ವ್ಯತ್ಯಾಸ ಏನು? ಅರ್ಥ ಒಂದೇ, ವ್ಯತ್ಯಾಸ ವಿಷಯ ಒಂದೇ. ಈಗ ಯೋಹಾನ 3:16 ದೇವರು ಇದರಲ್ಲಿರೋ ದೇವರು ಲೋಕದ ಮೇಲೇನೆ ಇದು ಕೊಡ್ರಿ, ಇದು ಬೇರೆ ಏನಿಲ್ಲ. ಆದ ಕಾರಣ ಲೋಕದ ಮೇಲೆ ಎಷ್ಟೋ ಪ್ರೀತಿನೇ, ಬೇರೆ ಏನಿಲ್ಲ. ಆ ರೀತಿಯಾಗಿ ಎಲ್ಲ ಸೇಮೆ. ವ್ಯತ್ಯಾಸ ಏನಂದ್ರೆ, ಯಾಕಂದ್ರೆ ಎಲ್ಲ ಸೇಮ್ ಇದ್ರೆ ಮತ್ತೆ ಯಾಕೆ ಪ್ರಿಂಟ್ ಮಾಡಿದ್ರೆ ಅಂತ ಕ್ವಶನ್ ಬರ್ಬೋದು. ಆದ ಕಾರಣ ವ್ಯತ್ಯಾಸ ಏನಿದೆ ಅಂದ್ರೆ, ನಾನು ಚೇಂಜ್ ಮಾಡಿದ್ದು ಏನೇನು ಸ್ವಲ್ಪ ವ್ಯತ್ಯಾಸ ತಂದಿದ್ದೇನೆ ಅಂದ್ರೆ, ನಿಮಗೆ ಗೊತ್ತಿದ್ದ ಹಾಗೆ ಹೀಬ್ರೂನಲ್ಲಿ EL ಅಂದ್ರೆ ಅದು ಯಾರಿಗೆ ಸಾಂಕೇತಿಕವಾದದ್ದು? ದೇವರು. ಸೊ EL ಅನ್ನುವಂಥದ್ದು ಅದು ಸುಮಾರು ಕಡೆ ಬರ್ತದೆ. ಆದ್ರೆ ಒಂದು ಕಡೆ ಮಾತ್ರ ಕನ್ನಡದಲ್ಲಿ EL ಅನ್ನುವಂಥ ಪದ ಬರಲಿಲ್ಲ, VEL ಅನ್ನುವಂಥದ್ದು ಬಂದಿದೆ. ಯಾವ್ದಂತ ಹೇಳಿದ್ರೆ ಸಮುವೇಲ ಅಲ್ವಾ? ಸಮುವೇಲ ಅಂತ ಬಂದಿದೆ. ಅದಕ್ಕೆ ನಾನು ಅದು ಯಾಕಂದ್ರೆ ವೇಲ ಅಲ್ಲ, ಯಾಕಂದ್ರೆ ತಮಿಳು ಬೈಬಲ್ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ನನಗಾಯ್ತು. ಅದೇನಂದ್ರೆ ಇಸ್ರೇಲ್ ಇಂಗ್ಲಿಷ್ ನಲ್ಲಿ, ತಮಿಳ್ನಲ್ಲಿ ಏನಂತಾರೆ ಗೊತ್ತಾ? ವೇಲ್. ಇಸ್ರೇಲ್ ವೇಲ್ ಅಂತ ಬರ್ತದೆ. ವೇಲ್ ಅಂದ್ರೆ ಬೇರೆ ಅರ್ಥ ಇದೆ. ಆದ ಕಾರಣ ತಮಿಳಿನಲ್ಲಿ ಕೂಡ ಇಸ್ರಾಯೇಲ್ ಅಂತ ಮಾಡ್ತೇನೆ, EL ಮಾಡ್ತೇನೆ, ಈ ಬರ್ಲಿಲ್ಲ. ಅದೇ ಒಂದು ಪದ ಇದರಲ್ಲಿ ಕೂಡ ಬಂದಿರೋದ್ರಿಂದ ಎಲ್ಲದರಲ್ಲಿ ಚೆನ್ನಾಗಿ ಬಂದಿದೆ. ಅದ್ರ ಸಮುವೇಲ್ ಅಂತ ಮತ್ತೆ ಬಂದ್ಬಿಟ್ಟಿದೆ ತಮಿಳಿನಲ್ಲಿ ಬಂದಂಗೆ. ಆದ ಕಾರಣ ಸಮುವೇಲ್ ಅಂತ ಸ್ವಲ್ಪ ಚೇಂಜ್ ಮಾಡಿ, ಬಹಳ ಚೇಂಜ್ ಇದೆ. ಇನ್ನೊಂದು ಚೇಂಜ್ ಏನಂದ್ರೆ, ಅನ್ಯ ಜನರು ಅನ್ನುವಂಥ ಪದ ಸುಮಾರು ಸಾರಿ ಬಂದಿದೆ ಬೈಬಲ್ ನಲ್ಲಿ. ಅದು ಅದಕ್ಕೆ ಒಂದು ಸ್ವಲ್ಪ ರಿಸರ್ಚ್ ನಾವು ಮಾಡಿದಾಗ ವ್ಯತ್ಯಾಸ, ಮನುಷ್ಯರ ನಡುವೆ ವ್ಯತ್ಯಾಸಗಳನ್ನು ನಾವು ತರಬಾರ್ದು. ನಾವು ನೀವು ಅನ್ಯ ಜನರು, ಹಂಗೆ ಒಂದು ಮನೋಭಾವನೆ ವ್ಯತ್ಯಾಸ ಬೈಬಲ್ ನಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಅನ್ಯ ಜನರು ಅನ್ನುವಂಥ ಪದ ಅದಕ್ಕೆ ಬದಲಾಗಿ ಯಹೂದ್ಯರಲ್ಲದವರು, ಯಹೂದ್ಯರಲ್ಲದವರು, ಯಹೂದ್ಯರೇತರರು. ಅದು ಸ್ವಲ್ಪ ಬಾಯಲ್ಲಿ ಪ್ರೊನೌನ್ಸ್ ಮಾಡ್ಲಿಕ್ಕೆ ಕಷ್ಟವಾಗಿರೋದ್ರಿಂದ ಅದನ್ನ ನಾರ್ಮಲ್ ಆಗಿ ಸಾಧಾರಣ ವ್ಯಕ್ತಿಗಳು ಪ್ರೊನೌನ್ಸ್ ಮಾಡುವಂಗೆ ಯಹೂದ್ಯರಲ್ಲದವರು. ಆ ರೀತಿಯಾಗಿ ಒಂದು ಸಣ್ಣ ಚೇಂಜ್ ತಂದಿದೆ. ಇನ್ನೊಂದು ಚೇಂಜ್ ತಂದಿದ್ದೀನಿ, ಇದು ಕೆಲವರಿಗೆ ಬಹಳ ಖುಷಿ ಆಯ್ತು, ಒಬ್ಬರಿಬ್ಬರಿಗೆ ಸ್ವಲ್ಪ ಕಷ್ಟ ಆಯ್ತು. ಇರ್ಲಿ, ಅದೇನಂದ್ರೆ, ಈಗ ನನ್ನ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಮನ್ನ ರೆವರೆಂಡ್ ಅಂತ ಹೇಳಲ್ಲ, ಅಥವಾ ಪಾಸ್ಟರ್ ಅಂತ ಹೇಳಲ್ಲ, ಅಥವಾ ಅಯ್ಯ ಅಂತ ಹೇಳಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಒನ್ ವರ್ಡ್ ಪದ ನಾನು ಯೂಸ್ ಮಾಡ್ತೀನಿ ನೋಡ್ರಿ. ಅದೇನಂದ್ರೆ ಗೌರವಾರ್ಥ ಪದ ಬಳಸಲಿಕ್ಕೆ ಯತ್ನ ಮಾಡಿದ್ರಿ ಇಂಟರ್ವ್ಯೂನಲ್ಲಿ.
ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಬರ್ತಕ್ಕ ಸನ್ಮಾನ ಗೌರವ ನಾವು ಕೊಡ್ಲೇಬೇಕು. ಹೌದು ಹೌದು. ನಾನು ಹೇಳಿದೆ ಇಲ್ಲ ಪರವಾಗಿಲ್ಲ, ನೀವು ನನ್ನ ಹೆಸರು ಕರೆದ್ರೂ ಪರವಾಗಿಲ್ಲ ಅಥವಾ ಚೆಲ್ಲಣ್ಣ ಅಂತ ಕರೆದ್ರೂ ಪರವಾಗಿಲ್ಲ ಅಂತ ನಾನು ಒಪ್ಕೊಂಡು ನನ್ನ ಬಗ್ಗೆ ಒಪ್ಕೋಬಹುದು. ಆದ್ರೆ ದೇವರಿಗೆ ಯೇಸು ಬಂದನು, ಸತ್ತನು, ಹೋದನು, ಏನಿದು? ಅದೇ ನೀವು ನಿಮ್ ತಂದೆಗೆ ಹೇಳ್ರಿ ನಮ್ಮ ತಂದೆ ಬಂದನು, ಸತ್ತನು, ಹೋದನು, ಹಂಗಲ್ಲ ನಾವು ಅಷ್ಟು ಇದು ಕೊಡಲ್ಲ, ಬಹುವಚನದಲ್ಲಿ ಕೊಡ್ತೀವಿ. ಅದೇ ಮಿನಿಸ್ಟರ್ಗೆ ನೀವು ಮಾತಾಡಿ ನೋಡ್ರಿ ಪಬ್ಲಿಕ್ ನಲ್ಲಿ, ಅದೇ ಪಾಸ್ಟರ್ಗೆ ಅಥವಾ ಬಿಷಪ್ಗೆ, ಇವ್ರಿಗೆಲ್ಲ ನಾವು ಕೊಡ್ತಕ್ಕ ಗೌರವ ನಾವು ಕೊಡ್ತೀವಿ. ಸೃಷ್ಟಿಕರ್ತನಿಗೆ ಮಾತ್ರ ಯಾಕೆ? ಅವನು ಬಂದನು, ಯೆಹೋವನು ಬಂದನು, ಯೆಹೋವನು ಹೀಗಂದನು, ಅದನ್ನೆಲ್ಲ ನಾನು ಚೇಂಜ್ ಮಾಡಿಬಿಟ್ಟು ಆದಿಕಾಂಡದಿಂದ ಪ್ರಕಟಣೆವರೆಗೆ ಗೌರವಾರ್ಥಕ ಪದವನ್ನು ಬಳಸಿದ್ದೆ. ಏನ್ ಚೇಂಜ್ ಮಾಡಿಲ್ಲ ನಾನು. ಬೈಬಲ್ ಬಹುವಚನ ಅನ್ನೋಕ್ಕಿಂತಲೂ ಗೌರವಾರ್ಥಕ ಪದ, ಹಾನರರಿ ಆರ್ ಹಾನರಿಫೈ ಅಥವಾ ಇಂಗ್ಲಿಷ್ ನಲ್ಲಿ ಹಾನರೋಫಿಕ್ ಅಂದ್ರೆ ಗೌರವ ಸೂಚಿತ ಪದ, ಗೌರವಾರ್ಥ ಪದ ಬಳಸಿದ್ದೀನಿ. ದೇವರಿಗೂ ಪವಿತ್ರಾತ್ಮನಿಗೂ ಸ್ವಲ್ಪ ಅದು ಬಹುವಚನ ತರ ಬರ್ಬೋದು, ಒಂದ್ ರೀತಿ ಬಂದ್ರೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಆದಿಕಾಂಡ ಮೊದಲನೇ ವಚನದಲ್ಲಿ ಎಲ್ಲೋ ಹಿಮ್ ಅಂದ್ರೆ ಬಹುವಚನ ದೇವರುಗಳು. ಆದಿಯಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡುವಾಗ ಆದಿಯಲ್ಲಿ ದೇವರು ಅಂತಿಲ್ಲ ಹೀಬ್ರೂನಲ್ಲಿ, ಇಲೋಹಿಮ್, ಎಲೋಹಿಮ್. ಅದೇ ರೀತಿಯಾಗಿ ಅಸಮಾಹಿಮ್ ಅಂದ್ರೆ ದೇವರುಗಳು ಭೂಮಿ ಆಕಾಶಗಳನ್ನು ಅಥವಾ ಪರಲೋಕಗಳನ್ನು, ಅದು ಕೂಡ ಬಹುವಚನದಲ್ಲಿ. ಆದ ಕಾರಣ ಕೆಲವರು 3 ಪರಲೋಕ ಅಂತಾರೆ, ಕೆಲವರು 7 ಪರಲೋಕ ಅಂತಾರೆ, ಇರ್ಲಿ. ಆದ ಕಾರಣ ಈ 2-3 ಅಷ್ಟೇ ಸ್ವಲ್ಪ ಚೇಂಜ್ ಮಾಡಿದ್ದೇನೆ ವಿನಃ ಬೇರೆ ಏನು ನಾನು ಚೇಂಜ್ ಮಾಡಿದೆ. ಮತ್ತು ಸ್ವಲ್ಪ ಮಾಡರ್ನ್ ಕನ್ನಡ ತಕೊಂಡು ಸ್ವಲ್ಪ, ಯಾಕಂದ್ರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಇನ್ ಮೈಸೂರು ಯೂನಿವರ್ಸಿಟಿ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಇನ್ ಧಾರವಾಡ ಯೂನಿವರ್ಸಿಟಿ ಪ್ರೊಫೆಸರ್ ಗಾಪ್ಸೆ, ಆಮೇಲೆ ಲಿಂಗ್ವಿಸ್ಟ್ ಅವರ ಸಹಾಯ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಎಲ್ಲ ಡಿಕ್ಷನರಿಗಳನ್ನು ಮಾಡಿದಂಥ ಮಹಾದೇವಪ್ಪ ಅವರು, ಆಮೇಲೆ ಕನ್ನಡ 16 ಗ್ರಾಮರ್ ಬರೆದಂಥ ಅಬ್ದುಲ್ ಅವರು, ಇವರೆಲ್ಲರ ಸಹಾಯ ತಗೊಂಡು ಫೈನಲ್ ಬಂದು ನಾನು, ಯಾಕಂದ್ರೆ ದೇವ್ರು ನನ್ನೇ ಕೇಳೋದು, ಅವ್ರಿಗೆಲ್ಲ ಕೊಟ್ಟ ಮೇಲೆ ಸ್ವಲ್ಪ ಅಂದ್ರೆ ಅವರು ನಮಗಿಂತಲೂ ಭಾಷೆಯಲ್ಲಿ ಪ್ರವೀಣರಾಗಿರೋದ್ರಿಂದ, ಲಿಂಗ್ವಿಸ್ಟ್ ಆಗಿರೋದು, ಅವರ ಹೆಲ್ಪ್ ನಾವು ತಗೋಬೇಕಾಗ. ನನಗೆ ಕನ್ನಡ ಅಷ್ಟು ಗ್ರಾಮರ್ ಗೊತ್ತಿಲ್ಲ, ಇವರೆಲ್ಲ ಎಕ್ಸ್ಪರ್ಟ್ಸ್ ಇರೋದ್ರಿಂದ ಎಕ್ಸ್ಪರ್ಟ್ ಸಹಾಯ ನಾವು ತಗೊಂಡು ಯಾವ ರೀತಿಯಾಗಿ ಕೆಲವು ನಾವು ಯಾರ್ಯಾರ ಕಡೆ ಯಾರ್ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಕಡೆ ಇದೆಲ್ಲ ಬ್ರಜ್ ಭಾಷೆ, ಬನಾರಸ್ ಯೂನಿವರ್ಸಿಟಿ ಅವ್ರ ಕಡೆಯಿಂದ ಪ್ರೊಫೆಸರ್ ತಗೊಂಡು ಫೈನಲ್ ಲಾಸ್ಟ್ ಬಂದು ನನ್ನ ಬಾಸ್ ನನಗೆ ಹೇಳಿದ್ರು, ಓಕೆ ಯು ಟೇಕ್ whoever help, finally you decide and finish it, end ಪ್ರಾಜೆಕ್ಟ್ ಅಂತ ಬಾಸು ಹಂಗೆ ಹೇಳಿದ್ರು. ಮೇಲಿನ ಬಾಸು ಕೂಡ ಆ ರೀತಿಯಾಗಿರ್ತಾರೆ. ಆದ್ರೂ ಕೂಡ ನಾನು ಒಂದು ಮಾತು ಹೇಳಬಲ್ಲೆ, ಯಾವ ಬೈಬಲ್ ಭಾಷಾಂತರವು ಪರಿಪೂರ್ಣವಾದದ್ದಲ್ಲ, ಯಾವ ರೀತಿಯಾಗಿ ಯಾವ ಚರ್ಚು ಪರಿಪೂರ್ಣವಾದದ್ದಲ್ಲ, ಯಾವ ಚರ್ಚು ಪರ್ಫೆಕ್ಟ್ ಇಲ್ಲ. ಯಾಕಂದ್ರೆ ಜಾರ್ಜ್ ವರರ್ ಒಂದ್ಸರಿ ಹೇಳಿದ್ರು, ದರ್ ಇಸ್ ನೋ ಪರ್ಫೆಕ್ಟ್ ಚರ್ಚ್, ಇಫ್ ದರ್ ಇಸ್ ಒನ್ ಪರ್ಫೆಕ್ಟ್ ಚರ್ಚ್. ಯಾವ್ದಾದ್ರು ಒಂದು ಪರ್ಫೆಕ್ಟ್ ಚರ್ಚ್ ಇದೆ ಅಂದ್ರೆ ಇಫ್ ಐ ಜಾಯಿನ್ ಐ ವಿಲ್ ಸ್ಪಾಯ್ಲ್ ಇಟ್. ಆ ರೀತಿಯಾಗಿ ಅಂದ್ರೆ ಅರ್ಥ ನಾವೆಲ್ಲರೂ ಅಪೂರ್ಣವಾದ. ಹಾಗೆ ದೇವರ ಶ್ರೇಷ್ಠತೆ ನೋಡಿ ಯೇಸು ಸ್ವಾಮಿ ಕೈಯಲ್ಲಿ ಎಂತ ಸಭೆಗಳು ಇದೆ, ಸಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಲವದಿಕ ಸಭೆನೂ ಇದೆ. ಇನ್ನೊಂದು ಸಭೆ ಸತ್ತೋಗ್ಬಿಟ್ಟಿತ್ತಂತೆ, ನೀನ್ ಜೀವಿಸುವಂತ ಹೆಸರು ಇದ್ದರು ನೀನ್ ಸತ್ತವನಾಗಿ, ಸಭೆ ಕೂಡ ಸಾರ್ದಿಸ್ ಸಭೆ, ಥ್ಯಾಂಕ್ ಯು, ಅದನ್ನು ಕೂಡ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ರು. ಹಾಗೆ ಯಾವ ಬೈಬಲ್ ಭಾಷಾಂತರೂ ಕೂಡ ಪರಿಪೂರ್ಣವಾದದ್ದಲ್ಲ. ಕಿಂಗ್ ಜೇಮ್ಸ್ ಬೈಬಲ್ ನಲ್ಲಿ ಕೂಡ ಅದರಲ್ಲಿ 3-4 ಟೈಪ್ಸ್ ಆಫ್ ವರ್ಷನ್ಸ್ ಇದ್ದಾವೆ. ಈಗ ಉದಾಹರಣೆಗೆ ಕಿಂಗ್ ಜೇಮ್ಸ್ ನಲ್ಲಿ ಒಂದು ವರ್ಡ್ ಇದೆ,
ಇಫ್ ಎನಿ ಗೇ ಮ್ಯಾನ್ ಕಮ್ಸ್ GAY ಚರ್ಚ್ ಅಂತ ಯಾಕೋಬ ಪತ್ರಿಕೆಯಲ್ಲಿದೆ. ಆಗಿನ ಕಾಲದಲ್ಲಿ 1611 ಗೇ ಅಂತ ಹೇಳಿದ್ರೆ ರಿಚ್ ಮ್ಯಾನ್, ಬಹಳ ಸಂಭ್ರಮವಾಗಿ ಅಂತ. ಈಗ ಮೀನಿಂಗ್ ಚೇಂಜ್ ಆಗಿದೆ. NIV ಅಲ್ಲಿ ವಿ ಆರ್ ಆಲ್ ಏಲಿಯನ್ಸ್ ಅಂತ ಮಾಡಿದ್ದಾರೆ. ಏಲಿಯನ್ ಆ ಮೂವಿ ಬಂದ ಮೇಲೆ, ಏಲಿಯನ್ ಅಂದ್ರೆ ಹೊರಗಿನ ಗ್ರಹದಿಂದ ಬಂದಂತವ್ರು, ಆ ಒಂದು ಅರ್ಥ ಈ ಯಂಗ್ ಪೀಪಲ್, ಯವನ ಪೀಳಿಗೆ ತಿಳ್ಕೊಳ್ತಾರೆ. ವಿ ಆರ್ ಆಲ್ ಏಲಿಯನ್ಸ್, ಹಾಗಾದ್ರೆ ಹೊರಗಿನ ಏನು ಯಾವ್ದೋ ಗ್ರಹಗಳ ಪ್ಲಾನೆಟ್ ನಿಂದ ಬಂದವರು ಅಂತ ತಿಳ್ಕೊಳ್ತಾರೆ. ಅದಕ್ಕೆ ಅದಕ್ಕೆ ನಾವು ಏನ್ ಚೇಂಜ್ ಮಾಡಿದ್ವಿ, ವಿ ಆರ್ ಆಲ್ ಫಾರಿನರ್ಸ್, ವಿದೇಶಿಗಳು, ಇಂಗ್ಲಿಷ್ ನಲ್ಲಿ. ಆದ ಕಾರಣ ಆ ರೀತಿಯಾಗಿ ಸ್ಲೈಟ್ ಅರ್ಥ ಚೇಂಜ್ ಇಲ್ಲ. ನಾವು ಸಮಕಾಲಿಕವಾದಂತ ಭಾಷಾ ಶೈಲಿಗೆ ನಾವು ಸೂಕ್ಷ್ಮವಾಗಿದ್ದೇವೆ, ಡಬಲ್ ಮೀನಿಂಗ್ ಬರಬಾರ್ದು, ವ್ಯತ್ಯಾಸ. ಈಗ ಉದಾಹರಣೆಗೆ ಗ್ರೀಕ್ ನಲ್ಲಿ ಜಾನ್ ದ ಬ್ಯಾಪ್ಟಿಸ್ಟ್ ಅಂತ ಹೇಳುವಾಗ, ಬ್ಯಾಪ್ಟಿಸ್ಟ್ ಅಂತ ಹೇಳಿದ್ರೆ ಒಂದು ಅರ್ಥ ಏನಂದ್ರೆ ಮುಳುಗಿಸೋದು. ಈಗ ನಾನು ಅದನ್ನೇ ಅಕ್ಷರಿಕವಾಗಿ ಟ್ರಾನ್ಸ್ಲೇಟ್, ಮುಳುಗಿಸುವ ಯೋಹಾನನು, ಅವ್ನು ಮುಳುಗಿಸ್ಬಿಟ್ಟ ಅಂದ್ರೆ ಅದು ಬೇರೆ ಮೀನಿಂಗ್ ಆಗ್ತದೆ. ಆದ ಕಾರಣ ಸೂಕ್ಷ್ಮವಾದ ರೀತಿಯಲ್ಲಿ ಬೈಬಲ್ ಭಾಷಾಂತರ ಹೋಗಿದೆ. ಇದಕ್ಕೆ ಬೇರೆ ಬೇರೆ ದೇವ್ರ ಸೇವಕರುಗಳು ನಮ್ಗೆ ಸಹಾಯ ಮಾಡಿದ್ದಾರೆ. ಬಟ್ ಇಟ್ ಈಸ್ ಅನ್ ಆನ್ ಗೋಯಿಂಗ್ ಥಿಂಗ್. ನಮ್ ಬಾಸ್ ಏನ್ ಹೇಳಿದ್ರು, ದಿಸ್ ಈಸ್ ನಾಟ್ ಫೈನಲ್. ಪರಲೋಕದಲ್ಲಿ ನಿನ್ನ ವಾಕ್ಯವು ಶಾಶ್ವತವಾಗಿದೆ. ಕೀರ್ತನೆ 119 ಪರ್ಮನೆಂಟ್ ಒರಿಜಿನಲ್ ಬೈಬಲ್ ಇದೆ. ಆದ್ರೆ ಇದೆಲ್ಲ ಭಾಷಾಂತರ. ಇದು ಬೈಬಲ್ ಭಾಷಾಂತರ, ಇದು ಒರಿಜಿನಲ್ ಬೈಬಲ್ ಅಲ್ಲ. ಆದ್ರೆ ಒರಿಜಿನಲ್ ಬೈಬಲ್ ಇಂದ ಭಾಷಾಂತರವಾದಿದ್ದು. ಅದರಲ್ಲಿ ಬಾಳೆಹಣ್ಣು ಸಿಪ್ಪೆ ಅಂತ ಹೇಳಿದ್ರಲ್ವಾ, ಕೆಲವು ಸಾರಿ ನಮ್ಮ ವಿಚಾರಗಳು ಮನುಷ್ಯನು ಹಿಂಗಿದ್ರೇನೆ ಚೆನ್ನಾಗಿರ್ತದೆ, ಈ ವರ್ಡ್ ಯೂಸ್ ಮಾಡೋಣ ಅಂತ ನಾವು ಡಿಸ್ಕಷನ್ ಕಮಿಟಿಯಲ್ಲಿ ಮಾಡಿ ಹಾಕಿರ್ಬೋದು. ಅದು ದೇವ್ರ ಚಿತ್ತ ಇರ್ಬೋದು, ದೇವ್ರ ಚಿತ್ತ ಇಲ್ಲದೆ ಕೂಡ ಇರ್ಬೋದು. ಆದ ಕಾರಣ ಇಟ್ಸ್ ನಾಟ್ ಪರ್ಫೆಕ್ಟ್ ಪ್ರಾಡಕ್ಟ್, ಇಟ್ಸ್ ಎ ಆನ್ ಗೋಯಿಂಗ್ ಪ್ರಾಡಕ್ಟ್. ಇದನ್ನ ನಾವು ಇನ್ನೂ ಕಲಿಯುವಂಥದ್ದಿದೆ, ತಿದ್ದುವಂಥದ್ದಿದೆ ಅನ್ನೋ ರೀತಿಯಲ್ಲಿ ನಾವು ಕರ್ನಾಟಕಕ್ಕೆ, ದೇವ ಜನರಿಗೆ, ಕನ್ನಡಿಗರಿಗೆ ಸಮರ್ಪಿಸಲಾಗಿದೆ. ಥ್ಯಾಂಕ್ ಯು. ಇದನ್ನ ಯಾವಾಗ ಬಿಡುಗಡೆ ಮಾಡ್ತೀರಿ? ಬಿಡುಗಡೆ ಈಗ ನನಗೆ ಗೊತ್ತಿದ್ದ ಹಾಗೆ ಅವರು ನಮ್ಮ ಸಂಸ್ಥೆಯವರು ಎಲ್ಲೋ ಒಂದು ಕಡೆ ಒಂದು ಸ್ಮಾಲ್ ಪ್ರಾಜೆಕ್ಟ್ಗಾಗಿ ಬಿಡುಗಡೆ ಮಾಡಿದ್ರಂತ, ಆಮೇಲೆ ಕ್ವೈಟ್ ಆಗ್ಬಿಟ್ರು. ಇವತ್ತು ನಮ್ಮ ನಿಮಗೋಸ್ಕರವಾಗಿ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಎಷ್ಟು ಜನರ ಕೈ ಇರ್ಬೋದಯ್ಯ? ಇದರಲ್ಲಿ ನನ್ನ ಜೊತೆಯಲ್ಲಿ ಇದ್ದಂಥವರು ಒಂದು 5 ಜನರು. ಅವರು ಬೆಳಗಾಂನಿಂದ ಬಂದಂಥವರು. ಮತ್ತು ಇದು ಮೊದಲು 60 ಜನ ಇದ್ರು. ಇದನ್ನು ಮಾಡಲಿಕ್ಕೆ ಹೋದಾಗ ಪವಿತ್ರ ಗ್ರಂಥ 60 ಜನ ಇದ್ರು. ಬೇರೆ ಬೇರೆ ಸೇವಕರು, ನಾನು ಹೇಳಿದ್ನಲ್ವ, ಬೇರೆ ಬೇರೆ ಮಹಾದೇವಪ್ಪ ಅವರು ಡಿಕ್ಷನರಿ ಬರೆದಂಥವ್ರು, ಗುಂಜಾಳ್ ಪ್ರೊಫೆಸರು, ಇವರೆಲ್ಲರೂ ಕೂಡ ಮಾಡಿದ್ರು. ಮತ್ತು ಅದನ್ನ ಅಪ್ಡೇಟ್ ಮಾಡುವಂತ ರೀತಿಯಲ್ಲಿ ಸಾಫ್ಟ್ವೇರ್ ನಮ್ಗೆ ಲಭ್ಯವಾದ್ರಿಂದ ಕಂಪ್ಯೂಟರೈಸ್ ಮಾಡಿಬಿಟ್ಟು ಒಂದು ಸುಮಾರು 5-6 ಜನರು ಇರ್ಬೋದು. ಆದ್ರೆ ಟೆಕ್ನಿಕಲ್ ಬೇರೆ, ಪಬ್ಲಿಕೇಶನ್ ಡಿಪಾರ್ಟ್ಮೆಂಟ್ ಬೇರೆ, ಪ್ರಮೋಷನ್, ಆ ರೀತಿಯಾಗಿ ಸೇರಿ ಒಂದು 20-25 ಜನ ಇದರ ಏನಂತಾರೆ ವೆಚ್ಚ ಮಾಡಿದ್ದಾರೆ ತಮ್ಮ ಸಮಯ. ಅಯ್ಯ, ನೀವು ಇಷ್ಟೊಂದು ವಿವರವಾಗಿ ಹೇಳಿದ ಮೇಲೂ ನಾನು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪ್ರಶ್ನೆಗೆ ಬರ್ತೇನೆ. ಖಂಡಿತ. ಹೆಚ್ಚು ಕಮ್ಮಿ ನೀವು ಉತ್ತರ ಕೊಟ್ಟಾಗಿದೆ, ಆದ್ರೂ ಆ ಪ್ರಶ್ನೆ ಕೇಳ್ತಾನೆ. ಬೈಬಲ್ ಸೊಸೈಟಿ ಅವರ ಬೈಬಲ್ ಇದೆಯಲ್ಲ, ಅದರಲ್ಲಿ ಈಗಾಗಲೇ ನಮಗೆ ಗೊತ್ತ, ಅದರಲ್ಲಿ ಅದ್ಭುತವಾದ ಸಾಹಿತ್ಯ ಪ್ರಯೋಗ ಇದೆ. ಖಂಡಿತ. ಬೈಬಲ್ ಸೊಸೈಟಿ ಬೈಬಲ್ ನಲ್ಲಿ ನಾನು ಆ ಕನ್ನಡ ಬೈಬಲ್, ನಮ್ಮ ಬೈಬಲ್ ಸೊಸೈಟಿ ಬೈಬಲ್ ನ ಕನ್ನಡವನ್ನು ನಾನು ಬಹಳ ಮೆಚ್ಚುತ್ತೇನೆ. ಹೀಗಿದ್ರು ಇಂಥ ಒಂದು ಅದ್ಭುತವಾದ ಸಾಹಿತ್ಯ ಪ್ರಯೋಗ, ಒಂದು ಬಹಳ ಒಳ್ಳೆಯ ಒಂದು ತರ್ಜುಮೆಯಲ್ಲಿ ಇದ್ರು ಸಹ ನೀವು ತಿರುಗಿ ಅನೇಕ ಬಾರಿ ಕನ್ನಡ ಬೈಬಲ್ ಬೇರೆ ಬೇರೆ ಭಾಷಾಂತರಗಳನ್ನ ಕನ್ನಡದಲ್ಲೇ ಪ್ರಯೋಗಿಸ್ತಿದ್ರಲ್ಲ, ಇದಕ್ಕೆ ಕಾರಣ ಮತ್ತೊಂದ್ಸತಿ ಹೇಳ್ಬೋದಯ್ಯ? ಸೊ ತಿರುಗಿ ಬಹಳ ಅನ್ನೋಕ್ಕಿಂತ ಯಾಕಂದ್ರೆ ಎರಡೇ ಸಾರಿ ಬೈಬಲ್ನ ನಾನು ಒಂದು ಪವಿತ್ರ
ಗ್ರಂಥ ಅಂತ ಹೇಳ್ಬಿಟ್ಟು. ಒಮ್ಮೆ ನಾನು ಒಂದು ಹೊಸ ಒಡಂಬಡಿಕೆ ಕೊಟ್ಟಿದ್ರು ನನಗೆ ವರದರಾಜ್ ಅಂಕಲ್. ಇದ್ರದ್ದೇ ಭಾಗನಾ ಅಥವಾ ಅದು ಬೇರೆಯಾ? ಇರ್ಬೋದೇನೋ ಗೊತ್ತಿಲ್ಲ. ಇದರಲ್ಲಿ ಏನಂದ್ರೆ ನನಗೆ ಸ್ಟಡಿ ಅಂದ್ರೆ ಬಹಳ ಇಷ್ಟ. ಸ್ಟಡಿ ಆದುದರಿಂದ ನಾನು ಬೈಬಲ್ ಸೊಸೈಟಿ ಬೈಬಲ್ ನಲ್ಲಿ ಅಧ್ಯಯನ ಸ್ಟಡಿ ಮಟೀರಿಯಲ್ಸ್ ಅವಾಗ ಅಂದ್ರೆ 30-40 ವರ್ಷಗಳ ಹಿಂದೆ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಈ ತರ ಒಂದು ಬೈಬಲ್ ಅನ್ನ ತಂದು ಕೊನೆಯಲ್ಲಿ ಸ್ಟಡಿ ಮಟೀರಿಯಲ್ಸ್ ಒಂದು ಡಿಕ್ಷನರಿ ಚಿಕ್ಕ ನಿಘಂಟಿಗ ಸ್ಟೀಫನ್ ಬನ್ನಾಯ್ ಅವರು ದೊಡ್ಡದೇ ಮಾಡಿದ್ದಾರೆ. ಈ ನಿಘಂಟು ಬೈಬಲ್ ಡಿಕ್ಷನರಿ ಫಸ್ಟ್ ವಾಲ್ಯೂಮ್, ಸೆಕೆಂಡ್ ವಾಲ್ಯೂಮ್, ಥರ್ಡ್ ವಾಲ್ಯೂಮ್ ಅಂತ ಬರ್ತಿದ್ದೇನೆ ಹೇಳಿದ್ರು. ಹೌದು. ನಾನೇನ್ ಮಾಡಿದೆ, ಅದನ್ನ ಸಂಕ್ಷಿಪ್ತವಾಗಿ, ಯಾಕಂದ್ರೆ ಸಾಮಾನ್ಯ ಜನರಿಗೋಸ್ಕರವಾಗಿ ಹೆಂಗ್ ಬೈಬಲ್ ಓದ್ಬೇಕು, ಏನಿದೆ ಅರ್ಥ ಇದು. ಈಗ ಉದಾಹರಣೆಗೆ ಸಬ್ಬತ್ತು ಅಂತಿದೆ. ಸಬ್ಬತ್ ಅಂದ್ರೆ ಏನಪ್ಪ ಅಂತ ಕನ್ನಡದ ಜನರು ಅರ್ಥವಾಗುವಂತ ರೀತಿಯಲ್ಲಿ ಕೆಲವು ಸಂಗತಿಗಳನ್ನ ಒಂದು ಈ ಊಟ ಮಾಡುವಾಗ ಈ ಏನಂತಾರೆ ಒಂದು ಸ್ಟಾರ್ಟರ್ಸ್ ತರ ಕೊಡ್ತಾರೆ, ಆ ರೀತಿಯಾಗಿ ಯೌವನಸ್ಥರಿಗೋಸ್ಕರವಾಗಿ ಒಂದು ಸ್ಟಡಿ ಮಟೀರಿಯಲ್ಸ್ ನಾನು ಹಾಕಿದೆ. ಇದನ್ನ ಮಾಡ್ಲಿಕ್ಕೆ ಉದ್ದೇಶ ಏನಂದ್ರೆ ಒಂದು ಸ್ಟಡಿ ಮಟೀರಿಯಲ್ ಇರಬೇಕು ಕನ್ನಡದಲ್ಲಿ ಅನ್ನುವಂತ ಉದ್ದೇಶದಿಂದ ಮಾಡಿದ್ದು. ಆ ರೀತಿಯಾಗಿ ಮಾಡಿದ ನಂತರ ಕೆಲವು ವರ್ಷಗಳಾದ ನಂತರ ಕನ್ನಡ ಬೈಬಲ್ ಸೊಸೈಟಿಯಲ್ಲಿ ಸ್ಟಡಿ ಬೈಬಲ್ ಬಂತು. ನನಗೆ ಖುಷಿ ಆಯ್ತು, ಇದರ ಕೆಲಸನೇ ಇಲ್ಲ. ಮೊದಲೇ ಅವರ ಅದನ್ನು ಮಾಡಿದ್ರೆ ನಾನು ಇದನ್ನು ಮಾಡ್ತಿದ್ದಿಲ್ಲ. ಅದು ಇಲ್ಲ ಅನ್ಕೊಂಡು ನಾನು ಇದನ್ನು ಮಾಡಿದೆ. ದೇವರು ಅವ್ರ ಮೂಲಕವಾಗಿ ಸ್ಟಡಿ ಬೈಬಲ್ ತಂದ್ರು. ಇದು ಔಟ್ ಆಫ್ ಪ್ರಿಂಟ್ ಆಗಿದೆ. ಮೊನ್ನೆ ಕೂಡ ಕೆಲವರು ಬಂದು ಇದೇ ಬೇಕು ನಮಗೆ, ಒಂದು 200 ಬೈಬಲ್ ಇದ್ರೆ ಕೊಡ್ರಿ ಅಂತ ಒಬ್ಬರು ಬಂದ್ರು. ಇಲ್ಲ, ಇದು ಔಟ್ ಆಫ್ ಪ್ರಿಂಟ್ ಆಗಿದೆ ಅಂದ್ರೆ ಎಲ್ಲ ಬಹಳ ಜನ ಫೋನ್ ಮಾಡಿ ಕೇಳಿದ್ರು, OM ನಲ್ಲಿ ಸಿಗ್ತದಾ, ಎಲ್ಲಿ ಸಿಗ್ತದೆ, ಇನ್ನೂ ಸಿಗಲ್ಲ. ನನ್ನ ಹತ್ರನೇ ಇತ್ತು, ಒಂದು ಸುಮಾರು 100, 200, 500 ಕಾಪೀಸ್ ಇತ್ತು. ನಾನು ಫ್ರೀಯಾಗಿ ಕೊಟ್ಬಿಟ್ಟೆ ಕೆಲವರಿಗೆ. ಆದ ಕಾರಣ ಇದರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬೈಬಲ್ ಸೊಸೈಟಿಯಲ್ಲಿ ಒಳ್ಳೆ ಸ್ಟಡಿ ಬೈಬಲ್ ಬಂದಿದೆ. ಎರಡನೇ ಕಾರಣ, ಬೈಬಲ್ ಸೊಸೈಟಿಯಲ್ಲಿ ಇರುವಂಥದ್ದು ನಿಮಗೆ ಗೊತ್ತಿದ್ದ ಹಾಗೆ 150-60 ವರ್ಷಗಳ ಹಿಂದೆ ಇರುವಂತ ಕನ್ನಡ. ಸೊ ಯಾವ ರೀತಿಯಾಗಿ ಅಂದ್ರೆ ಬಹಳ ವ್ಯತ್ಯಾಸ ಏನಿಲ್ಲ, ಆದ್ರೂ ಕೂಡ ಹಳೆ ಕನ್ನಡ ಆಗಿರೋದ್ರಿಂದ ಮತ್ತು ಗೌರವಾರ್ಥಕ ಸೂಚಕ ಪದ ಬಳಸದೇ ಇದ್ದುದರಿಂದ ನನಗೊಂದು ಭಾರ ಆಯ್ತು. ನನ್ನ ದೇವರಿಗೆ ನಾನು ಗೌರವ ಕೊಡಬೇಕು. ಏನ್ರಿ ನಿಮ್ಮವರು ದೇವ್ರನ್ನ ಅವನು ಇವನು ಅಂತ ಹೇಳ್ತಾರ ಅಂತ ಯಾರೊಬ್ರು ಕೇಳೇ ಬಿಟ್ರು. ಅದಕ್ಕೆ ನಾನು ಹೇಳಿದೆ, ಈಗ ಓದಿ ಸರ್ ಅಂತ ಆ ರೀತಿಯಾಗಿ ಒಂದು ಸಮರ್ಥನೆ. ಯಾಕಂದ್ರೆ ಪೌಲನು ಹೇಳ್ತಾನೆ, ಮೊದಲನೇ ಕೊರಿಂಥ 9ರಲ್ಲಿ ಅವನು ಹೇಳ್ತಾನೆ, ಈ ಯಹೂದ್ಯರನ್ನು ಗೆಲ್ಲುವುದಕ್ಕೆ ಯಹೂದ್ಯನಂತೆಯೂ ಧರ್ಮಶಾಸ್ತ್ರವಿಲ್ಲದವರನ್ನು ಗೆಲ್ಲುವುದಕ್ಕೆ ಧರ್ಮಶಾಸ್ತ್ರವಿಲ್ಲದವನಂತೆಯೂ ಆದನು. ಹೀಗೆ ನಾನು ಕೆಲವರನ್ನಾದರೂ ರಕ್ಷಿಸ್ಬೇಕನ್ನೋದು ಉದ್ದೇಶ. ನನ್ನ ಉದ್ದೇಶ ಕೂಡ ಅದೇ ರೀತಿಯಾಗಿ. ಯಾಕಂತ ಹೇಳಿದ್ರೆ, ಓಕೆ, ನೀವು ಗೌರವಾರ್ಥಕ ಸೂಚಕ ಪದವನ್ನು ನೀವು ಬಳಸ್ತಿದ್ದೀರಾ, ನಿಮ್ಗೆ ಇಷ್ಟನಾದು ಅದನ್ನೇ ಆ ಥರನೇ ಇರೋ ಬೈಬಲ್ ತಗೊಂಡ್ರಿ. ಈಗ ಒಂದು ವೇಳೆ ಈಗ ಗೌರವಾರ್ಥ ಸೂಚಕ ಪದ ಒಂದು ವೇಳೆ ಬೈಬಲ್ ಸೊಸೈಟಿಯಲ್ಲಿ ಪ್ರಿಂಟ್ ಮಾಡಿ, ಈ ಬೈಬಲ್ ಅವಶ್ಯಕತೆನೇ ಇಲ್ಲ. ಆದುದರಿಂದ ನಾನು ನನ್ನ ಜನರನ್ನು ನಾನು ಗೆದ್ಕೋಬೇಕು. ಅವ್ರಿಗೆ ಇದೇ ಇಷ್ಟ ಅಂತ ಹೇಳಿದ್ರೆ ದೊಡ್ಡ ಚೇಂಜ್ ಏನು ಮಾಡಲ್ಲ, ವ್ಯತ್ಯಾಸ ಮಾಡಲ್ಲ, ಬೈಬಲ್ನ ಚೇಂಜ್ ಮಾಡಲ್ಲ. ಆದರೆ ಅವರಿಗೆ ದೇವರಿಗೆ ದೇವರು ಕೊಡುವ ಗೌರವ, ಅದನ್ನೇ ನಾನು ಇದ್ರಂತ. ಯಾಕಂದ್ರೆ ಆತನು ದೊಡ್ಡ ಆತನಿಗೆ ದೊಡ್ಡ ಗೌರವಕ್ಕೆ ಆತನು ಯೋಗ್ಯನು. ಆದುದರಿಂದ ನಾನು ಇದನ್ನ ತರುವಂತೆ ಆಯ್ತು. ಆಶ್ಚರ್ಯ ಹೇಳ್ರಿ, ಆಶ್ಚರ್ಯ ಏನಂದ್ರೆ, ನಮ್ಮ ಸಂಸ್ಥೆಯನ್ನು, ಬಿಬ್ಲಿಕಾ ಸಂಸ್ಥೆಯನ್ನು ಇನಾಗರೇಟ್, ಓಪನ್ ಮಾಡಿ, ರಿಬನ್ ಕಟ್ ಮಾಡಿ ಇದನ್ನ ಈ ಬೈಬಲ್ ಇನ್ನು ಕೆಲವು ಬೈಬಲ್ನ ಪ್ರತಿಷ್ಠೆ ಮಾಡುವಂತೆ ಯಾರು ಮಾಡಿದ್ರಂದ್ರೆ ಬೈಬಲ್ ಸೊಸೈಟಿಯ ನಾಯಕರೇ ಸ್ವತಃ ಬಂದು ನಮಗೆ ತಮ್ಮ ಉತ್ತೇಜನವನ್ನು, ತಮ್ಮ ಉಪಸ್ಥಿತಿಯನ್ನು, ತಮ್ಮ ಆಶೀರ್ವಾದವನ್ನು, ತಮ್ಮ ಪ್ರಾರ್ಥನೆಯನ್ನು ಕೊಟ್ಟು ಹೋದ್ರು. ಅಂದ್ರೆ
ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ವಿ ಆರ್ ನಾಟ್ ಇನ್ ಕಾಂಪಿಟಿಷನ್ ಬಟ್ ವಿ ಆರ್ ಕಾಂಪ್ಲಿಮೆಂಟಿಂಗ್. ಅಂದ್ರೆ ನಾವು ಸ್ಪರ್ಧೆಯಲ್ಲಿ ಇಲ್ಲ, ಆದರೆ ನಾವು ಒಂದು ಸಹಕಾರದಲ್ಲಿ ಸಹಭಾಗಿತ್ವದಲ್ಲಿ ಇದ್ದೇವೆ. ಹೇಳಬೇಕಾದ್ರೆ ಲೋಕದ ಎಲ್ಲ ಬೈಬಲ್ ಸೊಸೈಟಿಗೆ ಪ್ರೆಸಿಡೆಂಟ್ ಆಗಿರುವಂತವರು ರಾಬರ್ಟ್ ಕನ್ವಿಲ್ ಅಯ್ಯನವರು. 240-50 ಬೈಬಲ್ ಸೊಸೈಟಿಗಳಿಗೆ ಅವರೇ ಪ್ರೆಸಿಡೆಂಟ್ ಆಗಿದ್ದಾರೆ. ಏಷ್ಯಾ ವ್ಯಕ್ತಿ ಇದೇ ಪ್ರಥಮ ಬಾರಿ. ಆಮೇಲೆ ಅವ್ರಿಗೆ ರಿಟೈರ್ಮೆಂಟೇ ಇಲ್ಲ ಅಂತೆ, ಮೊನ್ನೆ ಹೇಳ್ತಾ ಇದ್ರು. ಅವರ ಸಂಸ್ಥೆಯಾಗಿರುವ ಬಿಲಿಗ್ರಾಮ್ ಎವಾಂಜಲಿಸ್ಟಿಕ್ ಅಸೋಸಿಯೇಷನ್ ಅಲ್ಲಿ ನಾನು ಬೋರ್ಡ್ ಮೆಂಬರ್ ಆಗಿದ್ದೀನಿ. ಆದ ಕಾರಣ ನೋಡಿ, ನಮ್ಮಲ್ಲಿ ಒಂದು ಸ್ಪರ್ಧಾತ್ಮಕವಾದಂತ ವಿಚಾರ ಇಲ್ಲ. ಯಾಕಂದ್ರೆ ರಾಜ್ಯಕ್ಕಾಗಿ, ದೇವ್ರ ರಾಜ್ಯಕ್ಕಾಗಿ ದೇವ್ರನ್ನ ಮಹಿಮೆ ಪಡಿಸ್ಬೇಕು, ದೇವ್ರ ವಾಕ್ಯ ಇತರರಿಗೆ ತಲುಪಬೇಕು. ಸಹಕಾರ, ಸಹಭಾಗಿತ್ವ, ಪಾರ್ಟ್ನರ್ಶಿಪ್ ನಿಂದ ನಾವು ಮಾಡುವಂಥದ್ದು ಮಾಡೋಣ.